ಕಾಯುವುದಕ ದನ ಕಾಯುವುದಕ ಕರಕೊಂಡ ಬಾರೋ ತಮ್ಮ ಮಾಸ್ತರನ್ನ ಪೇಪರ ಬರೆಯಾಗ ಈಗಿನ ಹುಡುಗರ ಕಾಲೇಜ್ ಹೋಗದರ ದನ ಕಾಯುವುದಕ ತಮ್ಮ ಬೀಳ್ತಾನ ನೋಡ್ರಿ ಹುಡುಗ ಬೀಳ್ತಾನ ನೋಡ್ರಿ ಹಿಡ್ಕೊರ್ರಿ ಅಪ್ಪ ತುಗುಸ್ ಬೀಳ್ತಾನ್ರಿ ಹಿಡ್ಕೊರ್ರಿ ಅಗ್ಗೋಣ ಅವನು ಮಂದ್ಯಾಗ ಹೋಗ್ಲಿ ನಮ್ಮ ಗುಡಿನ ಪುಂಡಪ್ಪ ದುಡ್ದ ನಮ್ಮ ಸತೀಶಿನ ಸಾಲಿ ಕಳಿಸಿದ್ರ ಇಡೀ ಮುದೋ ಬಸ್ ಸ್ಟ್ಯಾಂಡ್ ತುಂಬ ಅಡ್ಡಾಡ ನಮ್ಮ ಉದ್ಗಟ್ಟಿ ಪವ್ಯಾನ ಅಂಗಡಿಯಾಗ ಹೋಗಿ ಮುಣ್ಕೊಂಬರ್ತಾನ ನೋಡ್ರಿ ಅಪ್ಪ ಮುಣ್ಕೊಂಬರ್ತಾನ ಅದಷ್ಟ ಅಲ್ರಿ ನಾರೇನು ಸುತ್ತದ ಬಿಡ್ರಿ ನಾರೇನು ಸುತ್ತದನ ಕರೆ ಹೇಳ್ತನ್ರಿ ನಾನು 10 ವರ್ಷ ಸಾಲಿ ಕಲ್ತನ್ರಿ ಒಂದ್ ಅಂಕಿ ಮಾರ್ಕಸ್ ಬೀಳ್ಬೇಕಲ್ರಿ ಅಪ್ಪ ಒಂದ್ ಅಂಕಿ ಮಾರ್ಕಸ್ ಬೀಳ್ಬೇಕಲ್ಲ ಮಂದಿಗಾಲ್ ಹಚ್ಚಿ ಗರ ಗರ ಗಸ 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 ಗೀಚಿದ್ರು ಒಂದ್ ಅಂಕಿ ಮಾರ್ಕಸ್ ಬೀಳ್ಬೇಕಲ್ರಿ ಒಂದು ಅಂಕಿ ಮಾರ್ಕಸ್ ಬೀಳ್ರಿ ಒಂದು ಅಂಕಿ ಮಾರ್ಕಸ್ ಬೀಳಿಲ್ಲ ಇಷ್ಟೆಲ್ಲ ಸಾಲಿ ಕಲ್ತ್ರು ಯಾಕ ಮಾರ್ಕಸ್ ಬಿದ್ದಿಲ್ಲ ಅಂತ ಕೇಳ್ತೀರೇನ್ರಿ ನಮ್ಮಂತ ಹರೇದ್ ಹುಡುಗರಿಗೆ ಲವ್ ಬ್ಯಾನಿ ಆ ಬ್ಯಾನಿ ಈ ಬ್ಯಾನಿ ಸೇರ್ಕೊಂಡ್ಬಿಟ್ಟತ್ರಿ ಅಪ್ಪ ಸೇರ್ಕೊಂಡ್ಬಿಟ್ಟತ್ತೆ ಕುಂಬಿ ಮೇಲೆ ಕೂತ್ ಬರ್ದ್ರು ಐ ಲವ್ ಯು ನನ್ನ ಚಿನ್ನ ಗಾಡಿ ಮೇಲೆ ಬರ್ದ್ರು ಐ ಲವ್ ಯು ನನ್ನ ಬಂಗಾರ ಪಾಯ್ಕಾನ್ಯಾಗ್ರಿ ಪಾಯ್ಕಾನ ಕಸಕರ್ ಬಿಡುವಾರ್ರಿ ನಮ್ಮ ಮೇತ್ರಿ ಸಚಿನ್ನ ನಮ್ಮ ಪಚಕ ಪಾಯ್ಕಾನ ಕೂತ್ ಗಿಚ್ಚಿದಿನ ಹಂಗದಿನ ಹಿಂಗದಿನ ಅಂತೇಳಿ ಮುಕ್ಕುಳಿ ತೊಳ್ಕೋ ಕಬರಿಲ್ದ ಇಡೀ ಪಾಯ್ಕಾನ ಹೊಲಸಿಟ್ಬಿಟ್ಟಾರ ಹೋಗ್ಲಿ ಬಿಡ್ರಿ ಅಪ್ಪ ಈಗ ಬೆಚ್ಚನ ಬೆಳೆದಂಗದಾಗ ಬೆಳಂಗೂರಿಂದ ಈಗ ಇಳ್ದನ್ರಿ ಬಾಗಲಕೋಟೆಗೆ ಬಂದನ್ರಿ ಬಾಗಲಕೋಟೆಯಿಂದ ಮುದೋಳಕ್ಕೆ ಬಂದ್ರಿ ಮುದೋಳದಾಗ ಒಂದು ಕಮ್ಮಂದ ಸಟ್ ಆಕೈತ ಮಾಡಿದ್ರ ಬಸ್ ಸ್ಟ್ಯಾಂಡ್ದಾಗ ಹಂಡೆ ಅಂತವ ಗೋಣ್ ಮುರ್ಕೋತ ಕೂತ್ ಬಿಟ್ಟ ನೋಡ್ರಿ ಅಪ್ಪ ಗೋಣ್ ಕೂತ್ ಬಿಟ್ಟಾವ ಅವ ಕಂಜಿ ಬೇಡ ಅಂತೇಳಿ ರನ್ ಸರ್ಕಲ್ಗೆ ಬಂದ್ರಿ ರನ್ ಸರ್ಕಲ್ನಾಗ ಒಂದ್ ಎಳಿ ಕಮ್ಮನ್ ಸಿಕ್ತೈತ ಮಾಡಿದ್ರ ಏ ಮಾಮ ಬಾಲ ಅತ್ತ ಅವ್ರ ಗಂಟೆ ಬಿದ್ದು ಬಿಟ್ರಿ ಯವ್ವ ನಮ್ಮ ಮಾಮ ಅಲ್ಲ ನಿನ್ನ ಮಗಾದನಂತೇಳಿ ಆಶೀರ್ವಾದ ಪಡ್ರ ಹಳ್ಳಿ ಕಡೆ ಬಂದನ್ರಿ ಇಲ್ಲಾರ ಒಂದ್ ಹಳ್ಳಿಯಾಗ ಒಂದ್ ಕಮ್ಮನ್ ಸತ್ತದ್ರ ಸಾಕ್ರಿ ಅಪ್ಪ ಸಾಕ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವ ಮೇಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವ ಮೇಲ ಶಿವ ಆಡಿಸಿದಂಗಡಬೇಕು ನಾವೆಲ್ಲ ಅವಾಡಿಸಿದಂಗಡಬೇಕು ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವ ಮೇಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವ ಮೇಲ ಅವಾಡಿಸಿದಂಗಡಬೇಕು ನಾವೆಲ್ಲ ಅವಾಡಿಸಿದಂಗಡಬೇಕು ನಾವೆಲ್ಲ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಣ್ಣಿ ಮಾಡೈತಿ ಎರಡು ಜೀವವಾಗಿ ಬರತೈತಿ ಕಂದಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮದಾಗಿ ಉಳತೈತಿ ನನ್ನ ಪ್ರೀತಿ ಹೃದಯದೊಳಗ ನೀನೇ ಮಹಾರಾಣಿ ಈ ರಾಜನ ಹೃದಯದೊಳಗ ನೀನೇ ಮಹಾರಾಣಿ ಇಷ್ಟು ಸೈಲೆಂಟ್ ಆದ್ರೆ ಎಲ್ಲರೂ ಎದ್ದ ಮನಿ ಹೋಗ್ತಾರ ಹುರುಪಿ ಲೆಬಸ್ ತಗೋ ಇನ್ನ ಟೈಮ್ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತೀನಿ ನಿನ್ನಾಗಿ ನಿನ್ನ ಕರಕೊಂಡ ಹೋಗಾಕ ಬನ್ನಿ ಗೋವಾ ಮುಂಬೈ ಹುಡುಗಿ ಕರಕೊಂಡ ಬಾರೋ ತಮ್ಮ ಮಾತ ಪೇಪರ ಬರಿಲಾಗ ಈಗಿನ ಹುಡುಗರು ಸಾಲಿ ಹೋಗ್ತಾರ ಹುಡುಗಿರ ನೋಡೋದ ಚುಚ್ಚುವಾಡತೈತಿ ಗಿಡ್ಡನ ಗುಬ್ಬೆ ಸಿಕ್ಕರ ಕೈಯಾಗ
ಸಿಕ್ಕರ ಕೈಯಾಗ ಕಾಲೇಜ್ ಕಂಡ ಮೇಲೆ ಒಟ್ಟ ಬರವಲ್ತು ನನ್ನ ತೆಕ್ಕಾಗ ಚುಚ್ಚವಾಡತೈತೆ ಗಿಡ್ಡಾಣ ಗುಡ್ಡು ಸಿಕ್ಕರ ಕೈಯಾಗ ಕಾಲೇಜ್ ಕಂಡ ಮೇಲೆ ಒಟ್ಟ ಬರವಲ್ತು ನನ್ನ ತೆಕ್ಕಾಗ ಯದಿ ಮೇಲೆ ಶಾದಿ ತುಡುಗಿಲೆ ಮಾಡ್ಯಾರ ಮದ್ವಿ ಯದಿ ಮೇಲೆ ಶಾದಿ ತುಡುಗಿಲೆ ಮಾಡ್ಯಾರ ಮದ್ವಿಯೇ ಎಡಲ ಇಟ್ಟ ಹೋದಿ ನನ್ನ ಎದಿ ಮೇಲ ಎದಿಯ ಗುಡಾಗ ಗಡಿಯ ಮೇಲ ಎಡಲ ಇಟ್ಟ ಹೋದಿ ನನ್ನ ಎದಿ ಮೇಲ ಎದಿಯ ಗುಡಾಗ ಗಡಿಯ ಮೇಲ ನಮ್ಮ ಸಣ್ಣನ ಓಣ್ಯಾಗ ನೀ ಚಂದನ ಬೆಳ್ಳಕ್ಕಿ ನಾ ಮನೆ ಮುಂದವಾದರ ಧ್ವನಿ ಮಲಕು ನಾ ಹಿಡಿಯಾಗಿ ನಾ ಊರಗೈರಲೀಗ ಹುಡುಕಾಡಿ ಸಾಯಾಗಿ ನಾ ಊರಗೈರಲೀಗ ಹುಡುಕಾಡಿ ಸಾಯಾಗಿ ಸಿಕ್ಕರ ಬಡಿತೀರೋ ತೆಕ್ಕಿ ನಮ್ಮ ಸಣ್ಣನ ಓನಾಗ ನೀ ಚಂದನ ಬೆಳ್ಳಕ್ಕಿ ನಾ ಮನೆ ಮುಂದವಾದರ ಧ್ವನಿ ಮಲಕು ನಾ ಹಿಡಿಯಾಗಿ ತಂಡಿ ತಂಡಿ ಹವದಾಗ ಕಿಂಡಿ ಕಿಂಡಿ ಜಂಪರ ಮಣಿನಿ ಫ್ಯಾಷನ್ ತಂಡಿ ತಂಡಿ ಹವದಾಗ ಕಿಂಡಿ ಕಿಂಡಿ ಜಂಪರ ಮಣಿನಿ ಫ್ಯಾಷನ್ ಅರೇದ ಹುಡುಗರ ಮುದುಗರಿಗೆಲ್ಲ ಕೊಟ್ಟಿನಿ ಟೆನ್ಷನ್ ಅರೇದ ಹುಡುಗರ ಮುದುಗರಿಗೆಲ್ಲ ಕೊಟ್ಟಿನಿ ಟೆನ್ಷನ್ ಟೊಟ್ಟಿ ಬಿಸಿಗಿಟ ಡೇರಿ ಮಿಲ್ಕ ಚಾಕಲೇಟ ಕೊಟ್ಟಿನಿ ಹೂವಣ್ಣ ಟೊಟ್ಟಿ ಬಿಸಿಗಿಟ ಡೇರಿ ಮಿಲ್ಕ ಚಾಕಲೇಟ ಕೊಟ್ಟಿನಿ ಹೂವಣ್ಣ ಆನಿವಂತ ಆನಿ ಆಟ ಆಡಿದಾಗ ಸಿಗದ ನೀ ತೆನ್ನ ಆನಿವಂತ ಆನಿ ಆಟ ಆಡಿದಾಗ ಸಿಗದ ನೀ ತೆನ್ನ ನೀ ಎಬ್ಸಂಗಲ್ಲ ಏನ್ ಬರೀ ಅವ್ರೇ ಎಬ್ಸದೆ ಹುಟ್ಟ್ಯಾವ ಹೊಸ ತಳಿ ಹೊಂಟಾವ್ ಮಳಿ ಬೆಳಿ ಕುತ್ತಿಗೆಗೆ ಬಂದೈತು ಪಾಪದ ಸಾಕಳಿ ಹುಟ್ಟ್ಯಾವ ಹೊಸ ತಳಿ ಹೊಂಟಾವ್ ಮಳಿ ಬೆಳಿ ಕುತ್ತಿಗೆಗೆ ಬಂದೈತು ಪಾಪದ ಸಾಕಳಿ ಬಬಲಾದಿ ಮುದ್ದ ಹೇಳಿದ ತಮ್ಮ ನೀನಾದಿದಿ ಹುಟ್ಟ ಹೊಸ ತಳಿ ಹೊಂಟಾವ್ ಮಳಿ ಬೆಳಿ ಕುತ್ತಿಗೆಗೆ ಬಂದೈತು ಪಾಪದ ಸಾಕಳಿ ದೋಸ್ತ ಹಂಗಲ್ಲಿಲ್ಲ ನಾ ಎಬ್ಸ್ತೀನಿ ಕೇಳಿ ನಮ್ಮೆ ಸಾಕ ಹೊಂಟಿನಿ ಅಮ್ಮೆ ಮವ ಕರಿ ಭಾಡನಿ ನನ್ನ ಕೆಮ್ಮಿ ಕೊಡೋದಿಲ್ಲ ನಾ ಚುಮ್ಮಿ ಬೀಳೋದಿಲ್ಲ ನಮ್ಮಮ್ಮಿ ಮೊಣೆ ಕಬ್ಬಿನ ಪಡ್ದಾಗ ಕಳಿಸಿನಿ ಗಮ್ಮಿ ನಮ್ಮೆ ಸಾಕ ಹೊಂಟಿನಿ ಅಮ್ಮೆ ಮವ ಕರಿ ಭಾಡನಿ ನನ್ನ ಕೆಮ್ಮಿ ನಮ್ಮೆ ಸಾಕ ಹೊಂಟಿನಿ ಅಮ್ಮೆ ಮವ ಕರಿ ಭಾಡನಿ ನನ್ನ ಕೆಮ್ಮಿ ಕೊಡೋದಿಲ್ಲ ನಾ ಚುಮ್ಮೆ ಬೀಳೋದಿಲ್ಲ ನಾ ಚುಮ್ಮೆ ಬೀಳೋದಿಲ್ಲ ನಮ್ಮಮ್ಮಿಯೇ ಮೊಣೆ ಕಬ್ಬಿನ ಪಡ್ದಾಗ ಕಳಿಸಿನಿ ಗಮ್ಮಿ ಲವ್ವಾತು ಹೌದಾ? ಲಪಡಾತು ಮಣ್ಣಿಯಾಗಿ ಮದುವೆಯಾತು ಕೈ ಮುಗಿತಿನ ಮದುವೆಗೆ ಬಾರೋ ಅನ್ನತಿತ್ತು ಲವ್ವಾತು ಲಪಡಾತು ಮಣ್ಣಿಯಾಗಿ ಮದುವೆಯಾತು ಕೈ ಮುಗಿತಿನ ಮದುವೆಗೆ ಬಾರೋ ಅನ್ನತಿತ್ತು ಲವ್ವಾತು ನೀನೆಲ್ಲಿ ಮರಗೋದಾತ ಮನದಲ್ಲಿ ನಾವು ತಿರುಗಿದ ಜಾಗ ಆತು ಈಗ ಖಾಲಿ ಲವ್ವಾತು ಲಪಡಾತು ಮಳ್ಳಿಯಾಗಿ ಮದುವಾತು ಕೈ ಮುಗಿತಿನ ಮದುವೆಗೆ ಬಾರೋ ಅನ್ನತಿತ್ತು ಬೆಕ್ಕದಾಗಲಿ ಬೆಂಕಿ ಹತ್ತಲಿ ನಿನ್ನ ಸಲವಾಗಿ ಕೆಟ್ಟೈತಿ ದಾಲಿ ದೋಸ್ತ ಹೇಳ ನಿನ್ನ ಸಲವಾಗಿ ಕೆಟ್ಟೈತಿ ದಾಲಿ ಗೊಬ್ಬೆ ಬಳ ಅಂತೈತಿ ಚೋ 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 ಅಣ್ಣ ಹಣಿವಾರ ನಮ್ಮವ್ವ ಗೊಬ್ಬೆ ಅಂತೈತಿ ಚೋ 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 ಅಣ್ಣ ಹಣಿವಾರ ನಮ್ಮವ್ವ ಬೆಕ್ಕದಾಗಲಿ ಬೆಂಕಿ ಹತ್ತಲಿ ಬೆಕ್ಕದಾಗಲಿ ಬೆಂಕಿ ಹತ್ತಲಿ ನಿನ್ನ ಸಲವಾಗಿ ಕೆಟ್ಟೈತಿ ದಾಲಿ ನಿನ್ನ ಸಲವಾಗಿ ಕೆಟ್ಟೈತಿ ದಾಲಿ ಗೊಬ್ಬೆ ಬಳ ಅಂತೈತಿ ಚೋ 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 ಅಣ್ಣ ಹಣಿವಾರ ನಮ್ಮವ್ವ ಗೊಬ್ಬೆ ಅಂತೈತಿ ಚೋ
ಹದಗೆಟ್ಟು ಹೋಗಿದ್ದ ಜೀವನ ಪುಣ ಮಾಡವಲ್ಲೋ ನಿಮ್ಮೌನ ಯಾಕರ ಹತ್ತೀನಿ ನಿನ ಬೆಲ್ಲ ಓದಿರ ಹಿಡಿದಿನಿ ನೌಕ್ರೀನ ಹಗಲತ್ನ ಕೊಟ್ಟಿ ಮಣ್ಣ ದೇವರು ಬುದ್ಧಿ ಕೊಟ್ಟೀನ ತಿಳಿದಿದ್ದ ನೀ ಪ್ರಾಣ ನೀ ಮಾಡಿದೆ ಮೋಸಾನ ಹದಗೆಟ್ಟು ಹೋಗಿದ್ದ ಜೀವನ ಪುಣ ಮಾಡವಲ್ಲೋ ನಿಮ್ಮೌನ ಯಾಕರ ಹತ್ತೀನಿ ನಿನ ಬೆಲ್ಲ ಓದಿರ ಹಿಡ್ತೀನಿ ನೌಕ್ರೀನ ಉಪ್ಪಿನಕಾಯಿ ಬೇಕೇನ್ರಿ ಉಪ್ಪಿನಕಾಯಿ ಲಿಂಗ್ಸೂರು ಲಿಂಬಿಕಾಯಿ ಮಂಗಳೂರು ಮಾವಿನಕಾಯಿ ಯಾರಿ ಬೇಕು ಪಟ ಪಟ ಬರ್ರಿ ಸೆಟ ಸೆಟ ಕೊಡ್ತೀನಿ ಓಹೋ ಹೋ ಹೋ ಉಪ್ಪಿನಕಾಯಿ ಮಾರು ಹೆಣ್ಣೆ ಏನಲ್ಲಿ ನಿನ್ನ ಕೆನ್ನೆ ತಿಂದಂಗತ್ತಲ್ಲ ನನಗೆ ಸೇಬು ಹಣ್ಣೆ ಯಾಕ್ರಿ ಅನ್ನಾರ ನಿಮ್ಗೆ ಏನ್ರ ಉಪ್ಪಿನಕಾಯಿ ಬೇಕಾಗಿತ್ತೇನ್ರಿ ರಾಮ ರಾಮನ ಗೋವಿಂದ ಗೋವಿಂದ ಯಾಕ್ರಿ ಅಣ್ಣ ಅಂದಿದ್ದು ತಪ್ಪಾತೇನ್ರಿ ವೆಂಕಟರಮಣ ಗೋವಿಂದ ಗೋವಿಂದ ಉದೋ 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 ಪರಶುರಾಮ ನಿನ್ನ ನಾಲ್ಕುದೋ ಉದೋ ಉದೋ ಅಲ್ರಿ ಅಣ್ಣ ಅಂದಿದ್ದು ತಪ್ಪಾತೇನ್ರಿ ನಿಮಗೆ ಅನ್ನ ಅನ್ನೋದು ಕರೆಕ್ಟ್ ಐತೆ ಹಾ. ಎಂತವ್ರಿಗಂತಾರ ನನಗೆ ಗೊತ್ತೈತನ್ಲಿ ನಿನಗ ಅದು ಎಂತವ್ರಿಗಂತಾರಿ ಗಾಂಧಿ ಟೋಪಿಗೆ ಹಾಕೊಂಡು ಅಡ್ಡಾಡೋ ನಮ್ಮ ಪಾಂಡಪ್ಪ ಮಾವನ್ ಅಂತಾರ್ಗೆ ನೀರೋ ಶರ್ಟ್ ಹಾಕೊಂಡು ಅಡ್ಡಾಡೋ ನಮ್ಮ ಉದಗಟ್ಟಿ ಮಾವನ್ ಅಂತವ್ರಿಗೆ ಬುಡಕ್ಕೊಂದು ಟಾವಲ್ಲ ಲುಂಗಿ ಸುತ್ಕೊಂಡು ಅಡ್ಡಾಡೋ ನಮ್ಮ ಬರ್ಮಾಪ್ ಮಾವನ್ ಅಂತವ್ರಿಗೆ ಅಣ್ಣ ತಮ್ಮ ಅಂತ ಕರಿಬೇಕ ಮತ್ತ ನಿಮ್ಮಂತರ್ಗೆ ಏನಂತ ಕರಿಬೇಕ್ರಿ ನಮ್ಮಂತ ಹರಿದ ಹುಡುಗರಿಗೆ ಹಾ. ಉಪ್ಪಿನಕಾಯಿ ಬೇಕೇನು ನನ್ನ ರಾಜ ಉಪ್ಪಿನಕಾಯಿ ಬೇಕೇನೋ ನನ್ನ ಮನ್ಮತ ಉಪ್ಪಿನಕಾಯಿ ಬೇಕೇನೋ ನನ್ನ ಬಂಗಾರ ಅಂತ ಹೇಳಿ ಕಣ್ಣು ಮುಚ್ಚಿ ಕಣ್ಣು ತೆಗದೆ ಅಂದ್ರ ನಿನ್ನ ಉಪ್ಪಿನಕಾಯಿ ಬಕೀಟಿನಿ ಆಗಿಂದ ಹಾ. ರಸ ಬಿಡಲ್ದಂಗ ಚರ 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 ನೆಕ್ಕೋಕಾರ ನಮ್ಮ ಗುಡಿಂದ ರಂಗ ನಮ್ಮ ಶಾಣೆ ಅಮ್ಮಣಪ್ಪ ಏ ಚಂದಳ ಚಲವ ಪುಕ್ಕಟ್ ಅಂದ್ರೆ ಎಲ್ಲವನ್ನ ನೆಕ್ಕೆ ಹೋಗೋಣದಾಗ ರೊಕ್ಕ ಕೊಡ ಯಾವದನ ರೊಕ್ಕಕ್ಕೆ ಯಾಕೆ ಚಿಂತೆ ಮಾಡ್ತಿಲಿ ಹುಡುಗಿ ರೊಕ್ಕಕ್ಕೆ ಯಾಕೆ ಚಿಂತೆ ಮಾಡ್ತಿ ಹಾ. ತಲಿ ಮ್ಯಾಗ ಒಂದು ಬಕೆಟ್ ಇಟ್ಕೊಂಡ್ ಮುಗುಳ ನಗಿ ನಕ್ ಬಿಟ್ರ ಇಲ್ಲೆಲ್ಲ ಕೂತಾರಲ್ಲ ನಮ್ಮ ಅನ್ನಗಳ ಹಾ. ಒಟ್ಟರು 10 20 30 40 50 60 ತಂತಂದು ನಿನ್ನ ಕೈಯಾಗ ಕೊಟ್ಟಕ್ಕಾರ ಓ ಹಿಂಗೈತೇನು ಇದ್ರ ಕಾಲ ಹೋಗ್ಲಿ ಬಿಡ ಅಂದಂಗ ಮತ್ತೆ ನಿಮ್ದು ಹೆಸರು ನನ್ನ ಹೆಸರ ನಲ್ಲ ಅಂತ ಮತ್ತೆ ನಿಮ್ಮದು ಯಾವ ಊರು ಕಣ್ ಹೊಡಿ ಯಾಕ್ಲೆ ಮೂಳ ಹಳೆ ಮೂಳ ನಾನಿನ್ನ ಕಣ್ಣು ಹೊಡಿಬೇಕೇನು ತಪ್ಪ ತಿಳಿಬೇಡ್ರಿ ನನ್ನ ಊರ ಹೆಸರ ನೀ ಕಣ್ ಹೊಡಿ ಮತ್ತೆ ನಿಮ್ಮ ತಾಲೂಕು ಯಾವುದು ಕೈ ಹಿಡಿ ಏನಂದಿ ಅದರಿ ನನ್ನ ತಾಲೂಕ್ ಹೆಸರ ನೀ ಕೈ ಹಿಡೀರಿ ಯವ್ವ ನಾವಲ್ಲೇ ಇದೆ ಅಂತ ತಾಲೂಕು ಯಪ್ಪ ನಿಂದ ಮತ್ತೆ ನಿಂದ ಜಿಲ್ಲಾ ಸಮಯ ಸಕ್ರ ಸಂಧ್ಯಾ ಹೋಗು ನಡಿ ಸಂದಾಗ ಯಾಕ್ಲೆ ಮಂದ್ಯಾಗ ಹೋಗು ಬೈಲ ಮಂದ್ಯಾಗ ಹೋಗುನು ನಾ ಹೇಳಿದ್ರಿ ನಮ್ಮ ಜಿಲ್ಲಾ ಹೆಸರ್ರಿ ಒಲೆ. ನಿಮ್ಮನ್ನ ಸಂಧ್ಯಾ ಕರ್ಕೊಂಡು ಹೋದ್ನಂದ್ರ ಇಲ್ಲಿ ಕೂತಾರ ನಮ್ಮ ದಮ ಹಣಿತಾರ್ರಿ ಅಪ್ಪ ಇದೆ ಅಂತ ಜಿಲ್ಲೋ ಮರ್ಯ ಹೋಗ್ಲಿ ಬಿಡ್ರಿ ಮತ್ತೆ ನಿಮ್ಗೆ ಉಪ್ಪಿನಕಾಯಿ ಏನಾರ ಬೇಕು ಉಪ್ಪಿನಕಾಯಿ ರೀ ಕೊಡ್ರಲ್ಲ ಮತ್ತ ಒಲೆ ಅಂದ್ರೆ ಹೆಂಗ ಕೈ ಉಪ್ಪಿನಕಾಯಿ ಕೊಡ್ರಿ ರೊಕ್ಕಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಉಪ್ಪಿನಕಾಯಿ ಕೊಡ್ರಿ ಮೊದಲ ನಿಮ್ಮದ್ರೊಳಗ ನಂದು ಒಮ್ಮ್ಯಾರ ಇಟ್ಟು ನೋಡ್ಲೇನ್ರಿ ಮತ್ತ ಏಯ್ ಏನದು ಇಟ್ಟು ನೋಡುದು ಅದರಿ ಈ ಉದ್ದನ ಕೈ ನಿಮ್ಮ ಬಕೀಟಿನ್ಯಾಗ ಇಟ್ಟ ಒಮ್ಮೆ ರುಚಿ ನೋಡ್ರಿ ಅನ್ನಾಡ್ರಿ ಲೇ ಮಗನ ಎಲ್ಲಾರ್ದು ಕೈ ಆಡ್ಸಕ್ ನಂದೇನು ಇದನ್ನ ಮಾಡೇನು ಮುನ್ಸಿಪಾಲ್ಟಿ ಮಾಡೇನ ಲೇ ಮಗನ ಅಷ್ಟು ನಿಂಗೆ ಏನ್ರ ಬೇಕಂದ್ರೆ ಹೇಳು ಚಮಚದಲ್ಲಿ ಒಂದು ಪೀಸ್ ತೆಗೆದುಕೊಡ್ತೀನಿ ಚೀಪಿ ನೋಡಿ ರುಚಿ ಕೇಳ ಅಂತೆ ಹಂಗ ನಿನ್ ಲವರ್ ರಾಣಿ ರುಚಿ ಇಲ್ಲಿ ನೋಡಾಕ ಏನೈತೆ ಈ ಬದಾಮಿ ಪೀಸ್ ನೋಡಿದ್ರ ಗೊತ್ತಾಕೈತೆ ಹೌದಾ? ಇದು ಬಾಳ ರುಚಿ ಇರ್ಬೇಕಂತ ಹೌದಾ? ಹೋಗ್ಲಿ ಬಿಡು ಇಷ್ಟೊತ್ತನ ನಿಂತದ್ದು ಬಾಳ ಹೊತ್ತಾಗೈತೆ ಬೇಕು ಮತ್ತ ಕೊಡ್ಲು ಆ ಬಕೆಟ್ನಾಗ ಹಾಕಿ ಹೇ ನೀ ಇಟ್ಕೋತ್ ನೋಡ್ರ ಅಷ್ಟ ಕೊಡೋಣ ನಾ ಎಲ್ಲಿ ಇಟ್ಕೊಳ್ಳಿ ಅದನ್ನ ನೀ ಎಲ್ಲಿ ಗಾಮಕ್ಕತ್ ಅಲ್ಲಿ ಸಾರಿ ಮಾಮ ಪರ್ಸ್ ಮನೆಗ ಬಿಟ್ಟು ಬಂದೀನಿ ಹೌದಾ ಹಂಗಾರ ಮೊನ್ನೆ ಸರಿಗೆ ಮನೆಗೆ ಸುಮ್ಮ ಬಿಡ್ಲಾ ಆತಳ ಇಟ್ಕೊಂಡ್ಬಿಡು ಒಳಗಲ್ಲ ಎಲ್ ತಗೋ ನನಗೂ ಜೀವ ಮರಗಾಗತ್ತತಿ ಯಾಕ ದೊಡ್ಡ ಹವಾ ಮಾಡಕ ಇಲ್ಲ, ಇಲ್ಲ, ಬಂದಿಲ್ಲ ಇಲ್ಲ. ಇಲ್ಲಿಗೆ
ನೀನು ಬಂದಿ ಅಲ್ಲಿಂದ ನಾ ಮತ್ತೆ ಇಲ್ಲಿದ್ದವ್ ನಾ ಯಾಡಿ ಮೆರಿಬಾರ್ದು ಹೇಳು ನನ್ನ ಊರಾಗಿದ್ದ ಅಡಿ ಹೌದಾ ಎಬ್ಸಿ ಬಿಡ ನಿನ ಮಾರಿ ನೋಡಂಗ ಆಗೈತಿ ನಿನ ಮಾರಿ ನೋಡಂಗ ಆಗೈತಿ ಹೇ ಸಂಗೀತ ಎಲ್ಲಿ ಸಿಗತಿ ಹೌದಾ ನಿನ ಜೋಡಿ ಮಾತಾಡೋದೈತಿ ಹೇ ಸಂಗೀತ ಎಲ್ಲಿ ಸಿಗತಿ ನಿನ ಜೋಡಿ ಮಾತಾಡೋದೈತಿ ಯಬ್ಸ ನಿಜ ಹೇಳದೇನ ಗೆಳತಿ ಕಿವಿಗೊಟ್ಟ ಗೆಳ ಗೆಳತಿ ನಿಜ ಹೇಳದೇನ ಗೆಳತಿ ಕಿವಿಗೊಟ್ಟ ಗೆಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀ ಹಂಗ ಇರತಿ ಈ ಜೀವನ ಹೆಂಗ ಗಳಿತಿ ನನ್ನ ಮರೆತು ನೀ ಹಂಗ ಇರತಿ ಈ ಜೀವನ ಹೆಂಗ ಗೆಳತಿ ನಿಜ ಹೇಳದೇನ ಗೆಳತಿ ಕಿವಿಗೊಟ್ಟ ಗೆಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀ ಹಂಗ ಇರತಿ ಈ ಜೀವನ ಹೆಂಗ ಕಳಿತಿ ನನ್ನ ಮರೆತು ನೀ ಹಂಗ ಇರತಿ ಈ ಜೀವನ ಹೆಂಗ ಕಳಿತಿ ಕಣ್ಣಿನೊಳಗ ಸುರುವಾದ ಪ್ರೀತಿ ಮನಸ್ಸಿನೊಳಗ ಮಡಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರದೈತಿ ಕಣ್ಣಿನೊಳಗ ಸುರುವಾದ ಪ್ರೀತಿ ಮನಸ್ಸಿನೊಳಗ ಮಡಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರತೈತಿ ನನ್ನ ಹೃದಯ ರಾಜದೊಳಗ ಮಹಾರಾಣಿ ನೀನು ಗೆಳತಿ ನನ್ನ ಹೃದಯ ರಾಜದೊಳಗ ಮಹಾರಾಣಿ ನೀನು ಗೆಳತಿ ನಿಜ ಹೇಳದೇನ ಗೆಳತಿ ಕಿವಿಗೊಟ್ಟ ಗೆಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀ ಹಂಗ ಇರತಿ ಈ ಜೀವನ ಹೆಂಗ ಕಳಿತಿ ಲಲ ಲಾಲ 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 ಹಂಗಾರ ಬರ್ಲನ ಬರ್ತೀವ ಆಮೇಲೆ ಬರ್ತೀನಿ ಕಡಿಮತ್ತ ಕೊರೋನಾ ಒಪ್ಪನದ ಲಾಕ್ಡೌನ್ ನಿಮೋನಿ ಸುತ್ತಿ ಸುತ್ತಿ ಕಗಲಗಣ ಹೊರಗ ಬಾ ನಮ್ಮ ಹೊರಗ ಬಾ ಸರಿ ಸರಿ ನಡುರಾಗ ಕಡದರ ಕಡಿಲಿ ತರುತನ ಬೆಡದಿಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ಮಾತೆಳದಾಗ ಹಗರಿಲ್ಲ ನಿಮ್ಮ ಪಾಡನಲ್ಲ ಯಾರಾಜ್ಯಕ್ಕೆ ನನಗಿಲ್ಲ ನಿಮ್ಮ ಪಾಡನಲ್ಲ ಯಾರಾಜ್ಯಕ್ಕೆ ನನಗಿಲ್ಲ ಕೈ ಮಾಡಿ ಕರೆದಿನ ಕಡೆಗಾಗಿ ಬಾರ ಅಲ್ಲ ಇಲ್ದಿಲ್ಲ ಗೆಳತಿ ನೋಡನು ಮುಂದಿಲ್ಲ ಸಜ್ಜಾಗಿ ನಿಲ್ತನಡ ಇಲ್ಲ ನೀನಕ್ಕದಿಯಾಗಲಿ ಗೆಳತಿಯಿಲ್ಲ ಸಂಬಂಧ ಏನಕ್ಕದಿಯಾಗಲಿ ಗೆಳತಿಯಿಲ್ಲ ಸಂಬಂಧ ಇನ್ನ ತಳ ತಳ ಹೊಳಿತವ ಗಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಬೆಲ್ಲ ಇನ್ನ ತಳ ತಳ ಹೊಳಿತವ ಗಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಬೆಲ್ಲ ಕಣ್ಣಿಗೆ ಹಾಕಿದಿಗಾಗಲ್ಲ ನಿನ್ನ ನುಡಿಯಾಗಿನಿ ಬಾಗಲ್ಲ ಕಣ್ಣಿಗೆ ಹಾಕಿದಿಗಾಗಲ್ಲ ನಿನ್ನ ನುಡಿಯಾಗಿನಿ ಬಾಗಲ್ಲ ಏನ ತಳ ತಳ ಹೊಳಿತವ ಗಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಬೆಲ್ಲ ಸಿಬರ್ದ ಸಿಕ್ಕರ ಒಂಗಾರ ಹುಡುಗಿ ಹಳ್ಳದ ದಂಡಾಗ ಸಿಬರ್ದ ಸಿಕ್ಕರ ಒಂಗಾರ ಹುಡುಗಿ ಹಳ್ಳದ ದಂಡಾಗ ಮಾಪ ಹಿಡಿಸಿ ನಿನಗಾಗ ಮಾಪ ಹಿಡಿಸಿ
ಬಿಡಿಸಿ ನಿನಗಾಗ ಮುಳುಗಿಸಬಡತನ ನೀರಾಗ ಬದ ಸಿಕ್ಕರ ಒಂಗಾರ ಹುಡುಗಿ ಹಳ್ಳದ ದಂಡಾಗ ಬದ ಸಿಕ್ಕರ ಒಂಗಾರ ಹುಡುಗಿ ಹಳ್ಳದ ದಂಡಾಗ ಹತ್ತಿ ಬರ್ತಿದ್ದಿಲ್ಲ ಹುಡುಗ ಹತ್ತರ ಬಸ್ಸ ಮನ್ನಳಿ ಹತ್ತಿದ್ದಿ ನೀನು ಬಾದಾಮಿ ಗ್ರಸ ಹತ್ತಿ ಬರ್ತಿದ್ದಿಲ್ಲ ಹುಡುಗ ಹತ್ತರ ಬಸ್ಸ ಮನ್ನಳಿ ಹತ್ತಿದ್ದಿ ನೀನು ಬಾದಾಮಿ ಗ್ರಸ ನಿನ್ನ ರೂಪ ನೋಡಿ ಬೆರಗಾಗಿ ನಿಂತ ಮನಸ್ಸಿಗಾತ ತ್ರಾಸ ಕನಸಿನ್ಯಾಗ ಕಡಿ ಮಾಡಿದೆಲ್ಲ ತಿರುಗಿ ಮಂದ ಹಾಸ ಹುಡುಗಿ ನಿನ್ನ ಗ್ಯಾರೇಜಿನಾಗ ಬಿಡಲಿನ ಗಾಡಿ ಒಳಗ ಹುಡುಗಿ ನಿನ್ನ ಗ್ಯಾರೇಜಿನಾಗ ಬಿಡಲಿನ ಗಾಡಿ ಒಳಗ ಹೆಂಗ್ಯಾಂಗ ಅಗದ ಮನದಾಗ ಹುಡುಗಿ ಹೇಳ ಮಸ್ತರ ಗೊತ್ತೇನ ಎಲ್ಲಿಗೆ ಹೋಗೋ ನಡಿ ಕಬ್ಬಿನ ಪಡದಾಗ ಹುಡುಗಿ ನಿನ್ನ ಗ್ಯಾರೇಜಿನಾಗ ಬಿಡಲಿನ ಗಾಡಿ ಒಳಗ ಹುಡುಗಿ ನಿನ್ನ ಗ್ಯಾರೇಜಿನಾಗ ಬಿಡಲಿನ ಗಾಡಿ ಒಳಗ ಕೈಕೋಗ ಅಗದ ಮನದಾಗ ಹೋಗೋ ನಡಿ ಸಾಲಿ ಸಂಜಾಗ ಹುಡುಗ ನನಗೆ ಅರಚದಾಗ ಬೆಳಗಾಡ ನಿನ್ನ ಗಾಡಿ ಮಾವ ನನಗೆ ಅರಚದಾಗ ಬೆಳಗಾಡ ನಿನ್ನ ಗಾಡಿ ಹೆಂಗೆಂಗ ಅಪ್ಪಿತಿ ಮನದಾಗ ದೋಸ್ತ ಹೇಳ ಎಲ್ಲರೂ ಹೋಗು ನಾನು ಆ ಎಲ್ಲರ ಆ ಯಾಕಡೆ ಆ ಹೋಗು ನಡಿ ಕಬ್ಬಿನ ಪಡೆದಾಗ ಮಾವ ನನಗೆ ಅರಚದಾಗ ಬೆಳಗಾಡ ನಿನ್ನ ಗಾಡಿ ಹುಡುಗ ನನಗೆ ಅರಚದಾಗ ಬೆಳಗಾಡ ನಿನ್ನ ಗಾಡಿ ಹೆಂಗೆಂಗ ಅಪ್ಪಿತಿ ಮನದಾಗ ಹೋಗು ನಡಿ ಸಾಲಿ ಸಂಧ್ಯಾಗ ಹುಡುಗಿ ನಿನ್ನ ಕಪಾಟಿನ್ಯಾಗ ಹುಡುಗಿ ನಿನ್ನ ಕಪಾಟಿನ್ಯಾಗ ಏನ್ ಚಂದ ದೇವರ ಹುಡುಗಿ ನಿನ್ನ ಕಪಾಟಿನ್ಯಾಗ ಏನ್ ಚಂದ ದೇವರ ಮೂರು ಹೊತ್ತು ಪೂಜಾ ಮಾಡುವೆ ಪೂಜಾರಿ ನಾನಾಗುವೆ ಪೋಸ್ ಕೊಟ್ಟನು ಹುಡುಗ ಪೋಸ್ ಕೊಟ್ಟನು ಪೋಸ್ ಕೊಟ್ಟನು ಫೋನ್ ನಂಬರ್ ಕೇಳನು ಪೋಸ್ ಕೊಟ್ಟನು ಹುಡುಗ ಪೋಸ್ ಕೊಟ್ಟನು ಪೋಸ್ ಕೊಟ್ಟನು ಫೋನ್ ನಂಬರ್ ಕೇಳನು ನಮ್ಮ ನರ್ಕ ಹುಡುಗ ಕಾಲ ಗೊತ್ತ ದಾರ ಕೊಟ್ಟೆನು ನಮ್ಮ ನರ್ಕ ಹುಡುಗ ಕಾಲ ಗೊತ್ತ ದಾರ ಕೊಟ್ಟೆನು ಪೋಸ್ ಕೊಟ್ಟನು ಫೋನ್ ನಂಬರ್ ಕೇಳನು ಪೋಸ್ ಕೊಟ್ಟನು ಫೋನ್ ನಂಬರ್ ಕೇಳನು ನಮ್ಮ ಅತ್ತಿ ಮಗ ನಂಗ ಬಿಡ ಕಾಲ್ ಮಾಡ್ತಾನ ನಮ್ಮ ಅತ್ತಿ ಮಗ ನಂಗ ಬಿಡ ಕಾಲ್ ಮಾಡ್ತಾನ ಹಾಕೊಂಡ ಬರ್ತಾಳೋ ಹುಡುಗಿ ಕೆಂಪನ ಗೌನ ಹೌದಾ ಹಾಕೊಂಡ ಬರ್ತಾಳೋ ಹುಡುಗಿ ಕೆಂಪನ ಗೌನ ಯಾಕೇನು ಬರ್ತಾಳೋ ಹುಡುಗಿ ಕೆಂಪನ ಗೌನ ಯಾಕೇನೋ ಗೊತ್ತಿಲ್ಲ ಹುಡುಗಿ ನನಗ ಮಾಡ್ಯಾಳ ಫೋನ ಯಾಕೇನೋ ಗೊತ್ತಿಲ್ಲ ಹುಡುಗಿ ನನಗ ಮಾಡ್ಯಾಳ ಫೋನ ಉಪ್ಪಿನಕಾಯಿ ಬೇಕೇನ್ರಿ ಉಪ್ಪಿನಕಾಯಿ ತಾಜಾ ಉಪ್ಪಿನಕಾಯಿ ಯಾರಿ ಬೇಕು ಪಟ ಪಟ ಬರ್ರಿ ನನ್ನ ನೀನು ಗೆಲ್ಲಲಾರೆ ತಿಳಿದು ಚಲವೇತಗೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ ನನ್ನಂತ ಗಂಡಿಂದ ಸೋಲೋಕೆ ಆಸೆ ನಿನಗೆ ಆಹಾ ಅವ್ರು ಸಾಕಂದಿದ್ಕ ಸುಮ್ಬಿಡತೀನಿ ಮತ್ತೆ ನಿನ್ನ ಗೆಲ್ಲಲಾರದೆ ಸಾಕಂದ್ರನ ಉಪ್ಪಿನಕಾಯಿ ಬೇಕೇನ್ರಿ ಉಪ್ಪಿನಕಾಯಿ ತಾಜಾ ಉಪ್ಪಿನಕಾಯಿ ಯಾರಿ ಬೇಕು ಪಟ ಪಟ ಬರ್ರಿ ಸಟ ಏ ಮಲ್ಲಿ ನಿಂದರ ಸ್ವಲ್ಪ ನಿಂದರ ಯಾಕಮ್ಮಲ್ಲ ನಂದೇನಾರ ಉಪ್ಪಿನಕಾಯಿ ನಿನಗ ಬೇಕಾಗಿತ್ತೇನು ಉಪ್ಪಿನಕಾಯಿ ಏನು ಬೇಕಾಗಿಲ್ಲ ಮಲ್ಲಿ ಯಾಕ ಒಂದ್ ವಾರ ಆತ ನನ್ನ ಹತ್ತೆಕ್ ಬಂದ ಕುಟ್ಟಿಸ್ಕೊಂಡ ಹೋಗಿಲ್ಲ ಏಯ್ ಏನದು ಕುಟ್ಟಿಸ್ಕೊಂಡು ಹೋಗ್ಲಾರದು ಮತ್ತೇನು ಕುಟ್ಟಿಸ್ಕೋಬೇಕಂತ ಮಾಡಿದ್ದೆ ಖಾರ ಪುಡಿ ಅಯ್ಯ ಖಾರ ಪುಡಿ ಕುಟ್ಟಿಸ್ಕೋಬೇಕಂತ ನಿನ್ನ ಗಿರ್ನಿ ಕಡೆ ಬಂದಿದ್ನ್ಯಾ ನಿಂದು ಬೀಗ ಹಾಕಿತ್ತು ಅದಕ್ಕವ ಹಾಲಿನ ಕೇಂದ್ರಿ ಹನುಮಪ್ಪ ಅದನಲ್ಲ ಅವನ ಕಡೆ ಕುಟ್ಟಿಸ್ಕೊಂಡು ಹೋದೆ ನಾನು ಅಲ್ಲ ಅವನತ್ತೆಗೆ ಹೋಗಿ ಕುಟ್ಟಿಸ್ಕೊಂಡ್ ಬಂದೆ ನಮ್ಮ ನಡುವಿನ ಕೇರಿ ಸಿದ್ಧಾನಂತಕ್ಕೆ ಹೋಗಬಾರ್ದನ ಅವನ ಮಂಡಿಗಾಲ ಹಚ್ಚ ನಿನಗೆ ಹೆಂಗ್ ಬೇಕ ಹಂಗ ಸಣ್ಣಗ ಕುಟ್ಟಿ ಕಳಿಸ್ತಿದ್ದ
ಅಲ್ಲ ಮಲ್ಲಿ ಅವನೈತಕ್ ಹೋಗ್ಯಲ್ಲ ಸರಿಯಾಗಿ ಸಣ್ಣ ಆತನ ನಿನ್ನ ಕಾರ್ಪುಡಿ. ಅಯ್ಯಯ್ಯ ಎಲ್ ಸಣ್ಣಗಂದು ಮರೆಯ ಒಂದ ಸಣ್ಣ ಮಿಷನ್ ಹಾಕಿ ಧಕ್ 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 ಅಂತ ಬರೀ ಸೌಂಡ ಬರ್ತೈತೆ. ಅದೇನಾದ್ರೂ ಆಕಾರ ಬರ್ಲಿಲ್ಲ ಅದಕ್ಕದು ಸಣ್ಣ ಆಗುದಿಲ್ಲ ಅಂತೇಳಿ ವಾಪಸ್ ಮನೆಗೆ ತಂದ ಬಿಟ್ಟೆ ನಾನು. ಹಗ್ಗೋ ನಿಂದ್ರಾಗ ನಂದು ಹೋಗಲಿ. ಅಲ್ಲ ಮಲ್ಲಿ ಹೋಗಿ ಹೋಗಿ ಅವನತ್ತೆ ಕುಟ್ಟಿಸ್ಕೊಳಕ್ ಹೋಗಿಲ್ಲ, ಒಮ್ಮ್ಯಾರ ನೋಡಿ ಅವನ ಹಾರಿ. ಹಾರಿನ ಇಲ್ಲ ಬಿಡು ನೋಡಿಲ್ಲ ನಾನಂದ್ರ. ಹುಚ್ಚಿ ಅವ 16 ವಯಸ್ಸಿನಾಗಿದ್ದಾಗ ಮಿಷನ್ ಹಾಕ್ಯಾನ. ಅವನ ಹಾರಿ ಕಂಡವ್ರದ್ದು ಕುಟ್ಟಿ 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 ಸೌಕಳ್ಯಾಗ ನಿಂತೈತೆ. ನನ್ನ ಮಿಷನ್ಕ್ ಬಾ. ಅವನ ನನ್ನ ಹಾರಿ ನಿಂದ್ರಾಗ 3 ಸಲ ಒಳಗೆ ಹೋಗಿ ಹೊರಗೆ ಬತ್ತಂದ್ರ ಅವನ ಗಂಧ ತಿಡಿದಂಗಾಗತ್ತೆ ನೀನು ಕಾರ್ಪುಡಿ. ಯಪ್ಪ 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 ಅಷ್ಟು ಚಲೋ ಐತೆ ನಿನ್ನ ಮಿಷನ್. ಹಂಗಂದ್ರ ನಾಳೆಗೆ 1 kg ಯಾಕ 2 kg ತಗೊಂಬರ್ತೀನಿ ನಿಂದ್ರದ ಹಾಕಿ ಕುಟ್ಟಿ ಕೊಡಾಕಂತೀನಿ ನನಗ. ಯಾರು ಬೇಡ ಅಂತಾರ ಮಲ್ಲಿ. ರಾತ್ರಿ 9 ಸುಮಾರು ಬಾ. ಅವಾಗ ಸ್ವಲ್ಪ ಗದ್ಲ ಕಡಿಮೆ ಇರ್ತೈತೆ. ಅವಾಗ ಹೆಂಗಿದ್ರು ನಾವು ಇಬ್ಬರ ಇರ್ತೀವ. ಅವಾಗ ನಿನಗೆ ಹೆಂಗ್ ಬೇಕು ನೋಡ ಹಂಗ ಸಣ್ಣಂಗ ಕುಟ್ಟಿ ಕಳಿಸ್ತಾನ. ನೀ ಕುಡ್ತೇನ ನಾಯಕ. ಆಯ್ತು ನಾಳೆಗ್ ಬರ್ತೀನಿ. ಈಗ ನಂಗೆ ಹೊತ್ತಾತನ ಇನ್ನ ಬರ್ಲಾ? ಏ ನಿಂದ್ರ ಮಲ್ಲಿ. ಆ ಉಪ್ಪಿನಕಾಯಿ ಡಬ್ಬಿ ಮೊದಲು ತಳಗಿಡ. ಇಟ್ಟೇ ಬಿಟ್ಟಿನಿ. ಅಲ್ಲಿ ನೋಡಲ್ಲಿ ನಮ್ಮ ಅವತಾರ ರಾಜ ಹೆಂಗ್ ಕೂತಾನು. ಅವನ ಕಟಬಾಯಾಗ ಜೋಲು ಸೋರುವಂಗ ಒಂದು ಒಗಿ. ಇಲ್ಲೇನು ಸೌಂಡ ಇಲ್ಲಪ್ಪ. ನಿಮ್ದೆಲ್ಲ ಸೈಲೆಂಟ್ ಐತಿ ಇಲ್ಲಿ ಜನ ಎಲ್ಲ. ನಮಗ ಹುರುಪು ಬೇಕು. ನಮಗ ಓನ್ಲಿ CSK. ರೊಕ್ಕ ಅಂತ ಯಾಕೆ ಸೈತಿ ರಕ್ಕಿದ್ದವನ ಬೆಣ್ಣ ಹತ್ತಿ. ರೊಕ್ಕ ಅಂತ ಯಾಕೆ ಸೈತಿ ರಕ್ಕಿದ್ದವನ ಬೆಣ್ಣ ಹತ್ತಿ. ಆನಿ ಮಾಡಿ ಹೇಳ್ತೇನೆ ಸಂಗೀತ ನಿನ್ನ ಚಾಳಿ ಸುಮಾರೈತಿ. ಹೌದಾ? ಒಬ್ಬನ ಕೊಡ ಇರೋ ಚಂದಂಗ ಇಲ್ಲಂದ್ರ ನೀ ನಿಂದ್ರತಿ ನಡು ಹಾದ್ಯಾಗ. ಒಬ್ಬನ ಕೂಡ ಇರೋ ಚಂದಂಗ ಇಲ್ಲಂದ್ರ ನೀ ನಿಂದ್ರತಿ ನಡು ಬೈದ್ಯಾಗ. ರೊಕ್ಕ ಯಾಕೆ ಸಜಿ ರಕ್ಕಿದವನ ಬೆನ್ನ ಹತ್ತಿ. ರೊಕ್ಕ ಯಾಕೆ ಸಜಿ ರಕ್ಕಿದವನ ಬೆನ್ನ ಹತ್ತಿ. ಆನಿ ಮಾಡಿ ಹೇಳ್ತೀನಿ ನಿನ್ನ ಚಾಳಿ ಸುಮಾರತಿ. ಒಬ್ಬನ ಕೂಡ ಏನು ಚಂದಂಗ ಇಲ್ಲಂದ್ರ ನೀ ನಿಂದತಿ ನಡು ಹಾದ್ಯಾಗ. ಒಬ್ಬನ ಕೂಡ ಏನು ಚಂದಂಗ ಇಲ್ಲಂದ್ರ ನೀ ನಿಂದತಿ ನಡು ಹಾದ್ಯಾಗ. ರೊಕ್ಕ ಯಾಕೆ ಸಜಿ ರಕ್ಕಿದವನ ಬೆನ್ನ ಹತ್ತಿ. ತಾಪದಾಗ ಇರ್ಬೇಕಂತ ಗ್ಯಾಪದಾಗ ಸೇಫಾಗಿ ಮಾಪು ಇಲ್ದ ಬಾಟ್ಲಿಗೆ ಚೋಕು ಅದೇನ. ಜನಕದ ಗಾಡಿ ಕತ್ತನ ಕಣದಾಗ ಇಲ್ಲಂದಾಗ ನಿಲ್ಲಿನ ಸುತ್ತಿನ. ರೊಕ್ಕ ಅಂತ ಯಾಕೆ ಸತಿ ರಕ್ಕಿದಾನ ಬೆಂಡ ಹತ್ತಿ. ರೊಕ್ಕ ಅಂತ ಯಾಕೆ ಸತಿ ರಕ್ಕಿದಾನ ಬೆಂಡ ಹತ್ತಿ. ಆನಿ ಮಾಡಿ ಎದ್ದು ಗಟ್ಟಿ ನಿನ್ನ ಚಾಳಿ ಸುಮಾರತಿ. ಒಬ್ಬನ ಕೂಡ ಹೀರೋ ಚಂದಂಗ ಇಲ್ಲಂದ್ರ ನೀ ನಿಂದತಿ ನಡು ಹಾದ್ಯಾಗ. ಒಬ್ಬನ ಕೂಡ ಹೀರೋ ಚಂದಂಗ ಇಲ್ಲಂದ್ರ ನೀ ನಿಂದತಿ ನಡು ಹಾದ್ಯಾಗ. ಚಂದ ರಗಡಾಯ್ತು ಸುಳ್ಳಿ ಸ್ವಲ್ಪ ಸುಮಾರತಿ. ಅಂದ ಚಂದ ರಗಡಾಯ್ತು ಸುಳ್ಳಿ ಸ್ವಲ್ಪ ಸುಮಾರತಿ. ಕಲತ ಚಾಳಿ ಕಲ್ಲಾಗ ಹಾಕಿರು ಹೋಗಲ್ಲ ನನ್ನ ಗೆಳತಿ. ಸೊಕ್ಕೇಲಿ ನೀ ಮೆರಿತಿ ಅದು ನಿನ್ನ ಕರ್ಮ ಅನ್ನೋದು ಹೆಂಗ ಬಿಟ್ಟತಿ. ಸೊಕ್ಕೇಲಿ ನೀ ಮೆರಿತಿ ಅದು ನಿನ್ನ ಕರ್ಮ ಅನ್ನೋದು ಹೆಂಗ ಬಿಟ್ಟತಿ. ಹಾ ನಾನು ಬರ್ಲ. ಓಕೆ ಬರ್ಲಾ? ಹೋಗಿ ಬಾ. ಟಾಟಾ ಬಾಯ್.
ಈ ಸುತ್ತಮುತ್ತಲಿಗೆ ಸಿಂಹ ನೆನೆಸಿಕೊಂಡಿರುವ ಈ ಶ್ರೀಮಂತ ಹೆಜ್ಜೆ ಇಟ್ಟರೆ ಪ್ರಳಯ. ಕೈ ಮಾಡಿದರೆ ಕೈಲಾಸದಲ್ಲಿರುವ ಶಿವನು ಕೂಡ ಗಡಗಡೆ ನಡುಗುತ್ತಿರುವಾಗ ಇನ್ನು ನಿಮ್ಮಂತ ಸಾಮಾನ್ಯ ಜನರ ಗತಿಯೇನು? ಶ್ರೀಮಂತಿಕೆ ಸಿಂಹಾಸನದ ಸಂಪತ್ತಿನ ಸಾಮ್ರಾಟನೆಂದು ಬಿರುದು ಪಡೆದು ಸುಪ್ಪತ್ತಿಗೆ ಸುಬೇದಾರನೆಂದು ಕೈ ಮಾಡಿ ತೋರಿಸುವ ಈ ಊರ ಜನರಿಗೆ ನಾನೊಬ್ಬ ಪುಣ್ಯ ಪುರುಷ. ಬಟ್ ಈ ಪಾಟೀಲನ ಗುಣಧರ್ಮ ಯಾವನಿಗೆ ಗೊತ್ತು? ಕಂಡವರ ಕಣ್ಣಲ್ಲಿ ದಾನಶೂರನಾಗಿ ಹೆಸರು ಗಳಿಸಿ ಅವರ ಉಸಿರಿನಲ್ಲಿ ಶಾಂತಿಯ ಸರದಾರನೆಂದು ಹೆಸರು ಬೆಳೆಸಿ ಕೊನೆಗೊಂದು ದಿನ ಈ ಊರ ಜನರೇ ಬಂದು ನನ್ನ ಪಾದದ ಮೇಲೆ ಬಿದ್ದು ಅನ್ನ ನೀರು ಎಂದು ಬೇಡಿಕೊಳ್ಳುವ ಹಾಗೆ ಮಾಡದಿದ್ದರೆ ನನ್ನ ಹೆಸರು ಕಳನಾಯಕನ ಕಾರಸ್ಥಾನದ ಕಣ್ಮನಿ ಪಾಟೀಲ ರಾಜಕುಮಾರನೇ ಅಲ್ಲ. ಇದೇನು ಪಟೇಲ್ರಿ, ದೀಪಾವಳಿ ಪಟಾಕಿ ಅಂತ ಮದ್ದನ್ನು ಸಿಡಿಸಿ ನಗುವಿನ ಮಂದವಾಸನ ಅರಮನೆ ತುಂಬ ಬಿಡುತ್ತಿರಲ್ಲ. ಕಾರಣ ಚರಣ್, ನನ್ನನ್ನು ನೋಡಿದರೆ ನಿನಗೆ ಏನನಿಸುತ್ತೆ? ಯಾಕೆ ಪಟೇಲ್ರಿ, ನಿಮ್ಮ ವಿಷಯ ನನಗೆ ಗೊತ್ತಿಲ್ವಾ? ಜನರ ಕಣ್ಣಿಗೆ ಶಾಂತಿಯ ಸಂಕೇತ, ಆದ್ರೆ ನಿಮ್ಮ ಆತ್ಮದಲ್ಲಿ ಮುಗಿದ ಹಣಕ್ಕಾಗಿ ಮೇಲೆ ಬರಬೇಕು ಅನ್ನುವ ದುಶ್ಯಾಸನ ಇದ್ದ ಹಾಗೆ. ಕರೆಕ್ಟ್ ಚರಣ್, ಕರೆಕ್ಟ್. ನನ್ನನ್ನು ಅರ್ಥ ಮಾಡಿಕೊಂಡಿರುವ ಮೊದಲನೇ ವ್ಯಕ್ತಿ ಅಂದ್ರೆ ಅದು ನೀನು. ನೋಡು ಚರಣ್, ಜೀವನದಲ್ಲಿ ಮೊದಲು ನಾವು ಮೇಲೆ ಬರಬೇಕು. ಮೇಲೆ ಬರಬೇಕಾದ್ರೆ ಹಣ ಗಳಿಸಬೇಕು. ಹಣ ಗಳಿಸಬೇಕಾದ್ರೆ ಸಾವಿರಾರು ಹೆಣ ಕೆಡಬೇಕಾಗುತ್ತೆ. ಇದಕ್ಕೆ ನೀನು ಸಿದ್ಧ ತಾನೆ? ಪಟೇಲ್ರಿ, ನಿಮಗೊಂದು ವಿಷಯ ಗೊತ್ತಾ? ಏನದು? ಒಂದೇ ಕೈಯಿಂದ ಚಪ್ಪಳೆ ತಟ್ಟಕ್ಕಾಗುತ್ತಾ? ಮದ್ದು ಇರ್ಲಾರ್ದೆ ಬೆಂಕಿ ಹಚ್ಚಕ್ಕಾಗುತ್ತಾ? ಚಪ್ಪಾಳೆ ತಟ್ಟಬೇಕಾರೆ
ಎರಡು ಕೈ ಜೋಡಿಸ್ಬೇಕು, ಬೆಂಕಿ ಹಚ್ಬೇಕ್ರಿ, ಮದ್ದು ಕಡಿ ಎರಡು ಇರ್ಬೇಕು. ಅಂದಾಗ ನಾವು ಮಾಡ್ತಿರೋ ಕೆಲಸ ಸಕ್ಸಸ್ ಆಗುತ್ತೆ ಪಟೇಲ್ರಿ. ಓಕೆ ಚರಣ್, ಓಕೆ. ನೀನು ಮಾತನಾಡುವ ಮಾತು ನನಗೆ ಪೂರ್ತಿಯಾಗಿ ಅರ್ಥವಾಯ್ತು. ಚರಣ್, ಇನ್ಮೇಲೆ ನೀನು ಏನೇ ಕೆಲಸ ಮಾಡಿದ್ರು ನಾನು ನಿನ್ನ ಬೆನ್ನೆಲುಬಾಗಿರುತ್ತೇನೆ. ಇದು ಮಾತ್ರ ಸತ್ಯ. ತೆಗೆದುಕೋ ವಚನ. ಚರಣ್, ಇನ್ಮೇಲೆ ಬರೀ ಫ್ರೆಂಡ್ಸ್ ಅಲ್ಲ, ಬೆಸ್ಟ್ ಫ್ರೆಂಡ್ಸ್ ಆಗಿ ಬರೋಣ. ಪಟೇಲ್ರಿ, ಪಟೇಲ್ರಿ, ಬಾ ತಿರ್ಸಟ್ಟಿ, ಏನಾಯ್ತು? ಎಲ್ಲಿ ತಿಪ್ಪಿಸೇಟಿರಿ ಅಪ್ಪ? ನಮ್ಮ ಕಿರ್ನ್ಯಾನ ಕೈಯ ಸಿಕ್ಕ, ನಮ್ಮ ಸಾಮ್ಯಾನ ಭಯ ಸಿಕ್ಕ, ಅದರಾಗ ನಮ್ಮ ಉದ್ಗಾಟಿ ಆನಂದ ಭಾವನ ಭಯಾಗಂತ ಸಿಕ್ಕ ಪುಗುಸೇಟಿಯಾಗಿ ಹೋಗ್ಬಿಟ್ಟಿನ್ರಿ ಅಪ್ಪ, ಪುಗುಸೇಟಿಯಾಗಿ ಹೋಗ್ಬಿಟ್ಟಿನಿ. ಅಂದ್ರೆ ಏನೈತ್ರಿ ಅಪ್ಪ? ನೀವ್ ಹೇಳ್ದಂಗೆ ಕೇಳಿ ಆ ಬೀರ್ ದೇವ್ರ ಕಿರೀಟ ಮ್ಯಾಗಿನ ಬಂಗಾರ ಸುಟ್ಟಿಗೇಸದ ತುಂಬಿಕೊಂಡ್ ಇನ್ನೇನು ಬಾಗಲ ದಾಟಾಕತ್ತಿದ್ದೀವ್ರಿ. ಅಷ್ಟ್ರಾಗ ಅವನ ಹಾಡಿ ಪೊಲೀಸರ ಗಾಡಿ ಒಂದು ಹೆಣ್ಣ ಕೈಯಾಡಿಸಿದಂಗ ಮ್ಯಾಗ ಒಂದು ಕೆಂಪು ಲೈಟ್ ಹಚ್ಕೊಂಡ್ ಕೊಯ್ ಕೊಯ್ ಅಂತ ಬಂದ ಬಿಡ್ತ್ರಿ ಅಪ್ಪ. ಇನ್ನೆಲ್ಲಿ ಅವ್ರ ಕೈಯಾಗ ಸಿಕ್ಕ ನಮ್ಮ ಮೇಯ ಚರ್ಮ ಸುಲಿಸ್ಕೋತೀವಿ ಅಂತೇಳಿ ಉದ್ಗಟ್ಟಿ ಆನಂದ ಮಾವನ ಮನಿ ಮುಂದೆ ಆಸೆ ಹೊಡ್ಕೋತ ಬಂದ್ಬಿಟ್ಟು ನೋಡ್ರಿ ಅಪ್ಪ. ಏ ಶೆಟ್ಟಿ, ಹಾಗಾದ್ರೆ ಆ ರಾಮ ಎಲ್ಲಿ? ಆ ರಾಮಯ್ಯಲ್ಲಿ ನನಗೇನು ಗೊತ್ತ್ರಿ? ನಾನಂತೂ ತೇರ ಬಸಾಪನ ಗುಡಿ ಹಿಂದ ಆಸೆ ಓಡಿ ಬಂದ್ ಸಾಲಿ ಮುಲಿ ರೋಡ್ ಹತ್ತು ಕೊಡ್ದನ ಒಂದ ಕಲ್ಲಿ ಗಡಿ ಬೆದ್ದ ಬಿಡ್ರಿ ಅಪ್ಪ. ಎಲ್ಲಿ ಆ ಕಲ್ಲಿ ಗಡಿ ನನ್ನ ಕಚ್ಚಿನ ಬಿಚ್ಚಿ ಬಿಡ್ತು ನೋಡ್ರಿ. ಇನ್ನು ಅದ ಕಚ್ಚಿ ಕಟ್ಕೋತ ನಿತ್ರ ಎಲ್ಲಿ ಅವ್ರ ಕೈಯ ಸಿಕ್ಕ ನನ್ನ ಮೇಯಾನ್ ಚರ್ಮ ಸುಲಿತಾರ ಅಂತೇಳಿ ಸಾಪನ ಗುಡಿ ಮುಂದ ಆಸೆ ಮಸೂತಿ ಕಟ್ಟಿ ಹಾಕಿ ಇಲ್ಲಿ ಬಂದು ನಿತ್ತು ನೋಡ್ರಿ ಅಪ್ಪ, ಬಂದ್ ನಿತ್ತನು. ಲೇ ಶೆಟ್ಟಿ, ಆ ಪೊಲೀಸರ ಗಾಡಿ ಕಂಡು ಅದು ಎಷ್ಟು ಹೆದರಿದ್ದೀಯಲಿ ಅವಿವೇಕೆ. ಒಂದು ವೇಳೆ ನೀನು ಅವರ ಕೈಗೆ ಸಿಕ್ಕೋ, ನಿನ್ನ ಕೈಗೆ ಬೇಡಿ ಹಾಕಿ ಹಿಡಿದುಕೊಂಡು ಹೋಗಿದ್ದರು ಕ್ಷಣಾರ್ಧದಲ್ಲೇ ಬಿಡಿಸಿಕೊಂಡು ಬರ್ತಿದ್ದ ಈ ಪಾಟೀಲ. ಪಟೇಲ್ರಿ, ಆ ಪೊಲೀಸರು ಗ್ಯಾಂಗ್ ನಾವು ಫಾಲೋ ಮಾಡ್ಕೊಂಡು ಬರ್ತಾ ಇದೆ. ನಾವು ತಪ್ಪಿಸ್ಕೊಳ್ಳೋದು ಒಳ್ಳೇದು. ಲೇ ರಾಮ, ಹೋಗಿ ಹಿಂದಿನ ಕೋಲಿಯಲ್ಲಿ ಅವಿತುಕೋ. ಅದ್ಯಾವ ಪೊಲೀಸ್ ಆಫೀಸರ್ ಬರ್ತಾನೋ ನಾವು ನೋಡ್ಕೊಳ್ತೇವೆ. ಆಯ್ತು ಪಟೇಲ್ರಿ. ಪಟೇಲ್ರಿ, ನಾ ಯಾ ಗುದ್ದಾಗ ಹೋಗ್ಕೊಳ್ರಿ ಅಪ್ಪ. ಲೇ ಶೆಟ್ಟಿ, ಈ ಜೋಡಿ ಹುಲಿಗಳಿರುವಾಗ ಕಾಲಿ ಇಲಿಗೆ ಯಾಕೆ ಎದುರುತ್ತೀಯ? ಸುಮ್ನೆ ಧೈರ್ಯ ತೆಗೆದುಕೊಂಡು ನಿಂತ್ಕೋಲೆ. ಪಟೇಲ್ರಿ, 18 ವರ್ಷ ಆತ್ರಿ ನಮ್ಮ RCB ಟೀಮ್ ಬಿಟ್ಟು ಕೊಟ್ಟಿಲ್ಲ. ಅಂತದ್ರಾಗ ನೀವು ಇಷ್ಟು ಧೈರ್ಯ ಹೇಳಾಕತ್ತೀರಿ ಅಂದ ಮ್ಯಾಗ ನಿಮ್ಮನ್ನ ಬಿಟ್ಟು ಕೊಡ್ತೇನ್ರಿ. ಈ ಸಲ ಏನಿದ್ರು ಕಪ್ ನಮ್ಮದ. ಹಂಗ MSL ರಾಜಾಗ ಒಂದ ಚಿತ್ಗಂಡಿಗೆ ಫೋನ್ ಹಚ್ಚಿ ಒಂದ್ 4 ತರ್ಸಿರ ಧೈರ್ಯ ಬರ್ತೈತ್ರಿ ಅಪ್ಪ, ಧೈರ್ಯ ಬರ್ತೈತಿ. ಲೇ ಶೆಟ್ಟಿ, ಹಾಗಾದರೆ ಪಾರ್ಟಿಗೆ ಎಲ್ಲ ಅರೇಂಜ್ಮೆಂಟ್ ಅನ್ನು ಮಾಡ್ಕೋ. ಆಯ್ತ್ರಿ ಅಪ್ಪ ಪಟೇಲ್ರ. ಏ ರಾಮ, ಹಾಕ್ಲೆ ಕುರ್ಚಿ. ಶೆಟ್ಟಿ, ಆ ಸುರಲೋಕದ ಸುಂದರಿ ಡ್ಯಾನ್ಸರ್ನ ಕರ್ಸಲಿ. ಆಯ್ತ್ರಿಪ್ಪ, ಬಾಂದ್ರಿ.
ಬಿಸಿ ಈ ಮನೆ ಸರ್ಚ್ ಮಾಡಿ. ಏ ನಿಂತ್ಕೋ. ಯಾಕೆ? ಏ ಯಾರು ನೀನು ಹೇಳದ ಕೇಳಿದ ಮನೆ ಸರ್ಚ್ ಮಾಡ್ತೀಯ? ನಾನು ಯಾರು ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತು, ನೀವೊಬ್ಬ ಪೊಲೀಸ್ ಆಫೀಸರ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನಿನ್ನ ಹೆಸರೇನು, ನಿನ್ನ ಊರು ಯಾವುದು? ಪಾಟೀಲ್ರಿ, ನನ್ನ ಹೆಸರು ನನ್ನ ಊರು ಹಳೆ ಸ್ಟೈಲಲ್ಲಿ ಹೇಳ್ಬೇಕಾ ಅಥವಾ ಹೊಸ ಸ್ಟೈಲಲ್ಲಿ ಹೇಳ್ಬೇಕಾ? ಅಂದರೆ ಸತ್ಯ ಶಾಂತಿ ನ್ಯಾಯ ನೀತಿ ಮಾತನಾಡಿ ಕೈ ಬಿಡುವುದೇ ಈ ವಾರ್ಧನನ ಹಳೆ ಸ್ಟೈಲ್. ಅನ್ಯಾಯ ಕ್ರಮ ಮಾಡಿ ದಿನನಿತ್ಯ ಕೆಟ್ಟ ಕೆಲಸ ಮಾಡುತ್ತಿರೋ ನಿಮ್ಮಂತ ಲುಚ್ಚ ಲಪಂಗರನ್ನು ನನ್ನ ಬೋಟು ಕಾಲಿಂದ ಒದ್ದೆಳೆದುಕೊಂಡು ಹೋಗುವುದೇ ಈ ವಾರ್ಧನನ ಹೊಸ ಸ್ಟೈಲ್. ಹೊಸ ಸ್ಟೈಲ್ ಲೇ ವರ್ತನ. ತಲೆ ಮೇಲೆ ಕ್ಯಾಪ್ ಇದೊಂದು, ಮೈ ಮೇಲೆ ಕಾಕಿ ಅಂತ, ಕತ್ತಿ ಅಂತ ನಮ್ಮ ಬಗ್ಗೆ ಹಗುರವಾಗಿ ಮಾತನಾಡಿದ್ರೆ ನಿನ್ನ ಮೈ ಮೇಲೆ ಚರ್ಮ ಬಿಚ್ಚು ಬೀಳುತ್ತದೆ. ಹುಷಾರ್ ಮಗನೇ. ಲೇ ಚರಣ್, ಬಾಯಿ ಮುಚ್ಚು ಕತ್ಯ. ನಿನ್ನ ಕೈಯಿಂದ ಮೈ ಚರ್ಮ ಸುಳಿಸಿಕೊಳ್ಳಕ್ಕೆ ಈ ವಾರ್ಧನ ಹಿಜಡ ಎಂದು ತಿಳಿದಿರುವೆ ಅಥವಾ ಕಚ್ಚಡ ಎಂದು ತಿಳಿದಿರುವೆ? ಒಂದೇ ಮಾತ್ರ ಎಂದು ಗಟ್ಟಿ ಉಸಿರುವುದು ನೆಟ್ಟುಸಿರು ಬೆಟ್ಟು. ಭಾರತದಿಂದ ಬ್ರಿಟಿಷರ ರಕ್ತ ಕಕ್ಕಿಸಿದ ಕಳಿಸಿದಂತ ಈ ಸುಭಾಷ್ ಚಂದ್ರನಂತ ಶೂರವೀರ ಈ ಕನ್ನಡದ ಗಲಿ ಗಂಡು ಮೆಟ್ಟಿನ ಹುಲಿ. ಏ ಮುಚ್ಚು ಬಾಯಿ ಹುಚ್ಚು ನಾಯೆ. ನಾನು ಬೀರು ಕುಡಿದಿರುವಷ್ಟು ಇನ್ನು ನೀರು ಸಹ ಕುಡಿದಿಲ್ಲ ಮರಿ. ತಾಯಿ ಹಾಲು ಕುಡಿದ ಈ ನಿನ್ನ ಕೋಮಲವಾದ ತುಟಿ ಇನ್ನೂ ಆರಿಲ್ಲ. ನಿನಗೇಕೆ ಬೇಕಲೇ ಈ ಸರ್ಪದ ಸಹವಾಸ? ಲೇ ವರ್ಧನ್, ಜಾಸ್ತಿ ಮಾತನಾಡಿದರೆ ಜಾಡಿಸಿ ಬದ್ದೇನ ಮಗನೇ. ಮೈಯಲ್ಲಿ ಛಲವಿದೆ, ಕೈಯಲ್ಲಿ ಕಾನೂನಿದೆ ಎಂದು ಈ ಪಾಟೀಲನ ಮನೆಗೆ ಬಂದು ಬೊಗಳಿದರೆ ನಿನ್ನ ಮೈ ಚರ್ಮ ಸುಲಿದು ನನ್ನ ಕಾಲಿಗೆ ಚಪ್ಪಲಿ ಮಾಡಿಕೊಳ್ಳಬೇಕಾಗುತ್ತದೆ. ಎಚ್ಚರದಿಂದ ಮಾತನಾಡು. ಎಚ್ಚರ ತಪ್ಪಿ ಮಾತನಾಡಲು ನಿನ್ನಂತೆ ಹುಚ್ಚನಲ್ಲ ಈ ವರ್ಧನ್. ದೇವಸ್ಥಾನದ ದುಡ್ಡನ್ನು ಕೊಳ್ಳೆ ಹೊಡೆದು ಅನ್ಯಾಯ ಕ್ರಮ ಮಾಡಿ ದಿನನಿತ್ಯ ಕೆಟ್ಟ ಕೆಲಸ ಮಾಡುತ್ತಿರೋ ನಿಮ್ಮಂತ ಲುಚ್ಚ ಲಪಂಗರನ್ನು ಒದ್ದೆಳೆದುಕೊಂಡು ಹೋಗುವುದೇ ಈ ವರ್ಧನ ಹಳೆ ಸ್ಟೈಲ್. ಬಿಸಿ ಎಳೆದುಕೊಂಡು ಬನ್ನಿ ಆ ಲುಚ್ಚ ಲಪಂಗ. ನಾನು ಸರ್, ಈ ಕಾರಣ ನನ್ನ ಮಗ ಇಲ್ಲಿದ್ದಾನೆ ಸರ್. ಅಯ್ಯಪ್ಪ ಪೊಲೀಸ್ ಸಾಹೇಬ್ರ, ನಮ್ಮ ಪಟೇಲ್ರ ಮನೆಗೆ ಬರೋರೆಲ್ಲ ಹುಲಿಯಾಗಿ ಬರ್ತಾರ. ಆದ್ರ ನಮ್ಮ ಮನೆಯಿಂದ ಹೊಳೆ ಹೋಗ್ಬೇಕಾದ್ರ ಇಲಿಯಾಗೆ ಹೋಗ್ತಾರ. ಹಂಗಂಗ ನಮ್ಮ ಪಟೇಲ್ರಿಗಿನ ಹೆದರ್ಲಾರ್ದ ಮಾತಾಡತ್ತಿರ್ಲಿ. ಸುಮ್ಮನೆ ನಮ್ಮ ಪಟೇಲ್ರ ಜೋಡಿ ಶಾಮಿಲ್ ಆಗಿಬಿಡ್ರಿ. ಕಟ್ಟು ಗಂಟೆ ಏನ ಕೊಡ್ತಾರ, ನೆಟ್ಟು ಗಂಟೆ ಹೊಟ್ಕೊಂಡ್ಬಿಡ್ರಿ. ಲೇ ಸಟ್ಟಿ, ಪ್ರತಿಯೊಬ್ಬ ಅಧಿಕಾರಿಯು ಲಂಚಕ್ಕಾಗಿ ಕೈ ಚಾಚಿದರೆ ಈ ವರ್ಧನ್ ಲಂಚ ಕೊಡುವ ಕೈಯನ್ನೇ ಕತ್ತರಿಸ್ತಾನೆ. ಎಚ್ಚರ ಮಗನೇ. ಅಯ್ಯಪ್ಪ ಪೊಲೀಸ್ ಸಾಹೇಬ್ರ, ಹಂಗ ಮಾಡಬೇಡ್ರಿ. ಇರುವ ನನಗೆ ಎರಡ ಕೈಯ, ಅದರಾಗ ಒಂದು ಉಣ್ಣಾಕ ಒಂದು ತೊಳ್ಕೊಳಕ. ಹಂಗ ಮಾಡಬೇಡ್ರಿ ಅಪ್ಪ. ನಡೀರಿ ಸರ್, ಹೋಗೋಣ. ಪಿಸೆ ಎಳೆದುಕೊಂಡು ನಡೀರಿ ನನ್ನ ಮಗನನ್ನು. ಪಾಟೀಲ್ರೇ, ನಿಮಗೆ ತಾಕತ್ ಅನ್ನೋದಿದ್ರೆ ಸ್ಟೇಷನ್ಗೆ ಬಂದು ಇವನನ್ನು ಬಿಡಿಸ್ಕೊಂಡು ಹೋಗು. ಬರ್ತೀನಿ. ಗುಡ್ ಬೈ.
ತಾಕತ್ತ ಪಟೇಲ್ರಿ, ನಮ್ಮ ಮನೆಗೆ ಹೊಕ್ಕು ನಮ್ಮ ಸೇವಕನನ್ನು ಹಿಡ್ಕೊಂಡ ಇನ್ಸ್ಪೆಕ್ಟರ್ ನಮ್ಮ ತಾಕತ್ತು ಕೇಳಿ ಹೋಗಿದ್ದಾನೆ. ಪಟೇಲ್ರಿ, ಅವನನ್ನು ಸುಮ್ಮನೆ ಬಿಡಬಾರದು. ಈಗಲೇ ಬೆನ್ನ ಹತ್ತಿ ಹೋಗಿ ಅವನನ್ನು ಭೇಟಿಯಾಡಿ ಕೊಂದು ಬರೋಣ ಬನ್ನಿ. ಚರಣ್, ಬೊಗಳ ನಾಯಿ ಯಾವತ್ತೂ ಕಚ್ಚೋದಿಲ್ಲ. ಆ ನಾಯಿಗೆ ಮಾಂಸದ ರುಚಿ ತೋರಿಸಿದರೆ ಹೇಗೆ ನಮ್ಮ ಬೆನ್ನು ಹತ್ತಿ ಬರುತ್ತದೋ ಹಾಗೆ ಆ ಇನ್ಸ್ಪೆಕ್ಟರ್ಗೆ ಹಣದಾಸೆ ತೋರಿಸಿದರಾಯ್ತು. ಬೇಡ ಚರಣ್, ಬೇಡ. ಮನುಷ್ಯನಿಗೆ ಅವಸರ ಅಪಾಯಕ್ಕೆ ಕಾರಣ. ನೋಡು ಚರಣ್, ಇಂಥ ನಾಯಿಗಳನ್ನು ಹಿಡಿಯಬೇಕಾದರೆ ಸಮಯ ಸಾಧಿಸಬೇಕು. ಸಮಯ ಸಾಧಿಸಿ ಸೆರೆ ಹಿಡಿದ್ರೆ ಸ್ವರ್ಗ ನಮದಾಗುತ್ತೆ, ನರಕ ಅವನಿಗಾಗುತ್ತೆ. ಈಗಲೇ ಹೋಗಿ ಪಾಟೀಲನ ಕೈ ಚಳಕ ತೋರಿಸಿ ಬರೋಣ. ಈಗೇನು ಹೋಗೋದು ಬ್ಯಾಡ್ಗಪ್ರಿ ಅಪ್ಪ, ಒಟ್ಟು ಶಾಂತಲೆ ಹೋಗೋನು. ಎಲ್ಲ ಅರೇಂಜ್ಮೆಂಟ್ ಮಾಡೀನಿ, ಬರ್ತಾರ ಗಪ್ರಿ ಅಪ್ಪ, ತಡ್ಕೋರಿ ಅಟ್ಟ. ನಡೆ ಚರಣ್, ಹೋಗೋಣ. ಆಯ್ತು ಪಟೇಲ್ರಿ, ಹೋಗೋಣ. ಆಯ್ತು ನೋಡ್ರಿ, ಆಯ್ತು ನೋಡ್ರಿ ಅಪ್ಪ, ಪಟ ಪಟ ಹೋಗಿ ಸಟನ ಬೋರ್ನು. ಹಲೋ, ಧನ್ಯವಾದಗಳು. ತಾಯಿ ದುರ್ಗಾ ಮಾತೆ, ಪವಾಡ ಪುರುಷಳು ನೀವು, ಬಡವರ ಭಾಗ್ಯದಾತೆ ನೀನೆಂದು ಬಡವರಾಳುವ ಮಾತು ಎಲ್ಲ ಸುಳ್ಳು ತಾಯಿ, ಸುಳ್ಳು. ಹುಟ್ಟಿದಾಗಲಿಂದ ಕಣ್ಣೀರಿನ ಕಡಲಲ್ಲಿ ಏರಿಸುತ್ತಾ ಬಂದಿರುವೆ ನಿನ್ನ ಮಗಳ ಕಷ್ಟ ನಿನ್ನ ಕಣ್ಣಿಗೆ ಕಾಣಿಸುತ್ತಿಲ್ಲವೇ ತಾಯಿ, ಕಾಣಿಸುತ್ತಿಲ್ಲವೇ? ಆ ಪಟೇಲರು ಕೊಡ್ತಕ್ಕಂಥ ಚಿತ್ರ ಹಿಂಸೆಗಳನ್ನ ನನ್ನ ಕೈಯಿಂದ ಸಹಿಸಿಕೊಳ್ಳಲಾಗುತ್ತಿಲ್ಲ ತಾಯಿ. ಬೇಗನೆ ನಿನ್ನ ಅನಾಥ ಮಗಳನ್ನ ನಿನ್ನೊಡಲಿಗೆ ಕರೆಸಿಕೋ ತಾಯಿ, ಕರೆಸಿಕೋ. ಹೇ ಅಕ್ಕ, ಅಕ್ಕ, ಓ ಕಿರಣ್ ತಮ್ಮ, ಬಾರಪ್ಪ. ಅಕ್ಕ, ಯಾಕಕ್ಕ ನಿನ್ನ ಕಣ್ಣಲ್ಲಿ ನೀರು? ನನ್ನ ಕಣ್ಣಲ್ಲಿ ನೀರಾ? ಇಲ್ಲಪ್ಪ, ಹಾಗೇನಿಲ್ಲ. ಸುಳ್ಳು ಹೇಳುತ್ತಿದ್ಯಾ ಅಕ್ಕ ನೀನು. ನಿನ್ನ ಕಣ್ಣಲ್ಲಿ ನೀರು ಬರುವುದು ಬೇಡ. ನೀನು ಯಾವುದೇ ವಿಷಯದ ಬಗ್ಗೆ ನೊಂದುಕೊಂಡಿರುವೆ ಅಂತ ನನ್ನ ಆತ್ಮ ಹೇಳುತ್ತಿದೆ. ಅಕ್ಕ, ನೀನು ಯಾವ ವಿಷಯದ ಬಗ್ಗೆ ನೊಂದುಕೊಂಡಿರುವೆ ಅಕ್ಕ? ನಾನು ಯಾವ ವಿಷಯದಿಂದಲೂ ನನ್ನ ಮನಸ್ಸಿಗೆ ನೋವನ್ನು ಮಾಡಿಕೊಂಡಿಲ್ಲಪ್ಪ. ಆದರೆ ನಮ್ಮಂತ ಅನಾಥರು ಈ ಭೂಮಿ ಮೇಲೆ ಬಡವರಾಗಿ ಹುಟ್ಟಬಾರ್ದು. ಹುಚ್ಚಮ್ಮ, ಬಡವರಾಗಿ ಹುಟ್ಟುವುದು ತಪ್ಪಲ್ಲ, ಬಡವರಾಗಿ ಸಾಯುವುದು ತಪ್ಪು ಎಂದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿಲ್ಲವೇ? ಈ ದುಷ್ಟ ಶ್ರೀಮಂತರು ಹೇಳಿದ ಹಾಗೆ ಅವರ ಕೈ ಕೆಳಗೆ ನಾವು ಬಾಳುತ್ತಿದ್ದೀವಲ್ಲ ಅಕ್ಕ, ಅದು ನಾವು ಮಾಡುವ ದೊಡ್ಡ ತಪ್ಪು. ನಾನು ಚಿಕ್ಕವನಿದ್ದಾಗಿನಿಂದಲೂ ನನಗೆ ವಿದ್ಯೆಯನ್ನು ಕಲಿಸುತ್ತಾ ಆ ಶ್ರೀಮಂತರ ಪಟೇಲರ ಸಾಲ ಅರಿಬೇಕು ಅಂತಿದೆಯಲ್ಲ ಅಕ್ಕ. ಇನ್ನೂ ಅವರ ಮನೆಯ ಕೆಲಸಕ್ಕೆ ನೀನು ಹೋಗುತ್ತಿದ್ಯಾ? ಎಷ್ಟಿದೆ ಅಕ್ಕ ಅವರ ಸಾಲ? ನನ್ನ ತಂದೆ ಮಾಡಿದ ಸಾಲವೇ 10,000 ಇದೆ ಅಂದಪ್ಪ. ಅದಕ್ಕೆ ಬಡ್ಡಿ ಸೇರಿಸಿ ಎಷ್ಟಾಗಿದೆಯೋ ಏನೋ ನಂಗಂತ್ರ ಗೊತ್ತಿಲ್ಲ. ನೋಡಕ್ಕ, ತಂದೆ ಮಾಡಿದ ಸಾಲಕ್ಕೆ ನಾನೇ ಹೊಣೆಗಾರ. ಇನ್ನು ಮೇಲೆ ನೀನು ಯಾವುದೇ ಕೆಲಸಕ್ಕೆ ಹೋಗೋದು ಬೇಡ. ನಾನೇ ಎಲ್ಲಿಯಾದರೂ ದುಡಿದು ಆ ತಂದೆ ಮಾಡಿದ ಸಾಲವನ್ನು ತೀರಿಸುತ್ತೇನೆ. ಕಿರಣ್, ಏನು ಮಾತಾಡ್ತಾ ಇದೆಯೋ ನೀನು? ನಿನ್ನನ್ನು ಚೆನ್ನಾಗಿ ಓದಿಸಬೇಕು. ಓದಿಸಿ ನಿನ್ನ ಅಕ್ಕನಿಗೆ ಎಂತ ಕಷ್ಟ ಬಂದರೂ ಕೂಡ ಆ ಕಷ್ಟವನ್ನು ಎದುರಿಸಿ ನಿಲ್ಲಬೇಕು. ನಿನ್ನನ್ನು ಓದಿಸಿ ಚೆನ್ನಾಗಿ ವಿದ್ಯಾವಂತನಾಗಿ ಮಾಡಬೇಕು, ನಿನಗೊಂದು ನೌಕರಿ ಕೊಡಿಸಬೇಕು ಅಂತ ಈ ನಿನ್ನ ಸಾವಿರಾರು ಕನಸುಗಳನ್ನ ಕಟ್ಕೊಂಡಿದ್ದಾಳು. ಆ ಕನಸೇನಾದ್ರೂ ನನಸಾಗಬೇಕಾದ್ರೆ ನೀನು ಇನ್ನು ಮುಂದೆ ಚೆನ್ನಾಗಿ ವಿದ್ಯೆ ಕಲಿಬೇಕು. ವಿದ್ಯೆ ಕಲಿತು ಯಾವುದಾದ್ರೂ ಒಂದು ನೌಕರಿ ಮಾಡಬೇಕು. ಅಂದಾಗ ನಿನ್ನ ಅಕ್ಕ ಕನಸು ನನಸಾಗುತ್ತೋ? ವಾಹ್, ಎಂತ ಮಾತನಾಡಿದೆ ಅಕ್ಕ ನೀನು. ನೀನು ಇಷ್ಟೊತ್ತಿಗೆ ಮದುವೆ ಆಗಿ ಗಂಡನಿಗೆ ಬಹಳ ಸಂಗಾತಿಯಾಗಿ ಬಾಳಬೇಕೆಂದಿದ್ದವಳು ಆ ತಂದೆ ಮಾಡಿದ ಸಾಲಕ್ಕಾಗಿ ತಮ್ಮನ ವಿದ್ಯೆಗೋಸ್ಕರ ನಿನ್ನ ಜೀವನವನ್ನೇ ಹಾಳು ಮಾಡಿಕೊಳ್ತಿದ್ಯಲ್ಲಕ್ಕ.
ಅಕ್ಕ ನಾನು ಗಂಡಸು, ನನ್ನಲ್ಲಿ ಛಲವಿದೆ, ಕೈಯಲ್ಲಿ ಬಲವಿದೆ. ನಾನೇ ಎಲ್ಲಿಯಾದರೂ ದುಡಿದು ನಿನಗೆ ಒಳ್ಳೆಯ ಮನೆತನವನ್ನು ನೋಡಿ ಮದುವೆ ಮಾಡಿಕೊಡ್ತೇನಕ್ಕ. ನೀನು ಸಾಲದ ಬಗ್ಗೆ ಚಿಂತಿಸಬೇಡ. ಸಾಲ ಎಷ್ಟೇ ಆಗಲಿ ನಾನು ಅದನ್ನು ಹರಿದು ತೀರಿಸುತ್ತೇನಕ್ಕ. ಬೇಡಪ್ಪ ಕಿರಣ್, ಬೇಡ. ವಿದ್ಯೆ ಕಲಿಯುತ್ತಾ ಮುದ್ದಾಗಿ ಬೆಳೆಯಬೇಕಾದವನು ನೀನು. ನಿನಗೆ ಮನೆತನದ ಜವಾಬ್ದಾರಿನ ಬೇಡಕ. ನಿನ್ನನ್ನು ಚೆನ್ನಾಗಿ ಬೆಳೆಸಬೇಕಾಗಿದ್ದು ನನ್ನ ಧರ್ಮ ಕಣೋ. ಧರ್ಮ ಯಾವುದಕ್ಕ ನಿನ್ನ ಧರ್ಮ? ನಿನ್ನಂತ ಸುಂದರವಾದ ಹೆಣ್ಣು ಬಾಗಿಲಿನಿಂದ ಹೊರಗೆ ಬರುವುದು ಬೇಡಕ್ಕ. ಒಂದು ವೇಳೆ ನೀನು ಬಾಗಿಲ ಒಳಗೆ ಇದ್ದರೂ ಅಂಗಳದಲ್ಲಿ ನಿಂತು ಕಣ್ಣು ಹೊರಳಿಸಿ ಕಾಡುವ ಕಾಮುಕರಿದ್ದಾರಕ್ಕ ಈ ಷಂಡ ಸಮಾಜದಲ್ಲಿ. ಇಷ್ಟೆಲ್ಲ ಆದ ಮೇಲೆ ನಿನ್ನನ್ನು ಮತ್ತೊಬ್ಬರ ಮನೆಗೆ ಕೆಲಸಕ್ಕೆ ಕಳುಹಿಸಿ ನಾನು ಚೈನಿ ಚೆನ್ನವೀರನಾಗಿ ಬಾಳಲಿ? ಇಲ್ಲಕ್ಕ, ಈ ಬಾಂಡ ಸಮಾಜಕ್ಕೆ ಗಂಡನಾಗಿ ಬಡವರನ್ನು ಕೀಳಾಗಿ ಕಂಡ ಬಡ್ಡಿಯಲ್ಲಿ ಬಹುದೂರನಾಗಿ ಮೆರೆಯುತ್ತಿರುವ ಆ ದುಷ್ಟ ಶ್ರೀಮಂತ ಪಟೇಲನನ್ನು ಮೆಟ್ಟಿ ಸೀಳುವ ಗಂಡದೆ ಗರುಡನಾಗಿ ಬಾಳುತ್ತೇನಕ್ಕ. ಇದು ಮಾತ್ರ ಸತ್ಯ ಅಕ್ಕ, ಸತ್ಯ. ಕಿರಣ್, ಬೇಡಪ್ಪ. ಅಂತ ದೊಡ್ಡ ದೊಡ್ಡ ಪಟೇಲರನ್ನು ಎದುರು ಹಾಕಿಕೊಳ್ಳುವ ಧೈರ್ಯ ಸಾಹಸಕ್ಕೆ ಕೈ ಹಾಕ್ಬೇಡ. ನಿನಗೆ ಕೈ ಮುಗಿದು ಬೇಡ್ಕೊಳ್ತೀನಿ. ಅಕ್ಕ, ಯಾಕಕ್ಕ? ಅವನೊಬ್ಬ ದೊಡ್ಡ ವ್ಯಕ್ತಿ ಎಂದು ತಿಳಿದು ಮಾತನಾಡುತ್ತಿರೋ, ಇಲ್ಲ ಅವನೊಬ್ಬ ದುಷ್ಟನೆಂದು ತಿಳಿದು ಮಾತನಾಡುತ್ತಿರೋ? ಅವನೊಬ್ಬ ದುಷ್ಟನೆನ್ನುವುದು ಗೊತ್ತು, ದುರಾತ್ಮನೆನ್ನುವುದು ಗೊತ್ತು. ಆ ದುಷ್ಟನಿಗೆ ದುರ್ಗದ ಹುಲಿಯು ನಾನಾಗಿ ದುರಂಕಾರದಿಂದ ಮೆರೆಯುತ್ತಿರುವ ಅವನ ಅಹಂಕಾರವನ್ನು ಅಡಗಿಸಿ ಈ ಭ್ರಷ್ಟ ಸಮಾಜಕ್ಕೆ ನಾನೊಬ್ಬ ಒಳ್ಳೆ ವ್ಯಕ್ತಿ ಅನಿಸಿಕೊಳ್ಳದಿದ್ದರೆ ನಿನ್ನ ತಮ್ಮ ಕಿರಣ್ ಕುಮಾರ್ ಅಲ್ಲ ಅಂತ ತಿಳಿಯಕ್ಕ, ತಿಳಿ. ನೋಡು ಕಿರಣ್, ಈ ಮುಂದೆ ಈ ನನ್ನ ಅಕ್ಕನಿಗೆ ಯಾವ ಕಷ್ಟನೂ ಬರಬಾರ್ದು ಅಂದ್ರೆ, ಈ ನನ್ನ ಮನೆತನಕ್ಕೆ ಯಾವ ತೊಂದರೆ ಆಗಬಾರ್ದು ಅಂತಂದ್ರೆ ನಾನು ಹೇಳಿದ ಮಾತನ್ನ ಕೇಳಿ ಚೆನ್ನಾಗಿ ವಿದ್ಯೆ ಕಲಿ. ಇಲ್ಲ ಅಂದ್ರೆ ನಿನ್ನ ಹಠಾನೆ ನೀನು ಸಾಸು. ಅಕ್ಕ, ನಾನು ಚಿಕ್ಕವನಿದ್ದಾಗ ತಂದೆ ತಾಯಿ ಕಳೆದು ಹೋದಾಗ ತಂದೆಯು ನೀನಾಗಿ ತಾಯಿಯು ನೀನಾಗಿ ನನ್ನನ್ನು ಮುದ್ದು ಮಗನಂತೆ ಸಾಕಿದ ಸಲುವಿದ ತಾಯಿ ಅಕ್ಕ ನೀನು. ನಿನ್ನ ಮಾತನ್ನು ಕೇಳಲಾರದೆ ಮತ್ತಾರ ಮಾತನ್ನು ಕೇಳಲಮ್ಮ ನಾನು. ನೀನು ಹೇಳಿದ ಹಾಗೆ ನಾನು ವಿದ್ಯೆಯನ್ನು ಕಲಿಯುತ್ತೇನೆ, ಆಯ್ತೇನಮ್ಮ? ನನಗೆ ಚೆನ್ನಾಗಿ ಗೊತ್ತಪ್ಪ, ನನ್ನ ತಮ್ಮ ನನ್ನ ಮಾತನ್ನು ಯಾವೊಂದೂ ಮೀರುವುದಿಲ್ಲ ಅಂತ. ಬಾರಪ್ಪ, ಅಡುಗೆ ಮಾಡಿದ್ದೇನೆ, ಊಟ ಮಾಡಿದೆ. ನಡಿಯಕ್ಕ, ಹೋಗೋಣ. ಬಾ. ಹಲೋ 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 ಏನ್ರಿ ನೀವು ಪೂಜೆ ಮಾಡ್ತಿರ್ಬೇಕಾದ್ರೂ ಈ ತರ ಕಣ್ಮುಚ್ಚೋದೇನ್ರಿ? ಹುಚ್ಚಿ, ದೇವರ ಪೂಜೆ ಮಾಡಕ್ಕೆ ಒತ್ತು ಗೊತ್ತಿಲ್ಲವೇ ನಿನಗೆ? ಬಾ ಇಲ್ಲಿ. ಬೇಡ್ರಿ ಕೈನಾ, ಏನ್ರಿ ನಿಮ್ಮ ಹುಡುಗಾಟ? ನಿಮ್ಮ ತಮ್ಮಂದ್ರು ಬಂದ್ರೆ ನೋಡು ಪವಿತ್ರ, ನನ್ನ ಒಬ್ಬ ತಮ್ಮ ಡ್ಯೂಟಿಗೆ ಹೋದ, ಇನ್ನೊಬ್ಬ ತಮ್ಮ ಊರಿಗೆ ಹೋದ. ಅವರು ಹೋಗಿರುವುದನ್ನು ನೋಡಿ ಹೊಲಕ್ಕೆ ಹೋಗಿದ್ದ ನಾನು ಮರಳಿ ಮನೆಗೆ ಬಂದೆ. ಯಾಕ್ರಿ? ಮುಂಜಾನೆ ನಾನು ಹೊಲಕ್ಕೆ ಹೋಗುವಾಗ ಈ ನನ್ನ ರಾಣಿಯ ಮುಖ ನೋಡದೆ ಹಾಗೆ ಹೋಗಿದ್ದೆ. ಅದಕ್ಕೆ ಮರಳಿ ಮನೆಗೆ ಬಂದು ನನ್ನ ರಾಣಿ, ಈ ಅರೆಗೆಳೆಯ ರಾಣಿ ಜೊತೆ ಹಾಡಿ ಆನಂದಿಸಬೇಕೆಂದು. ಆಹಾ, ನನ್ನ ಮುಖ ನೋಡಿದ್ರಲ್ಲ, ಇನ್ನು ಹೊಲಕ್ಕೆ ಹೋಗಿ ನಿಶ್ಚಿಂತೆಯಿಂದ ಕೆಲಸ ಮಾಡಿ ಬರಬೇಕು. ಹುಚ್ಚಿ, ಮುಖ ನೋಡಿದ ಕ್ಷಣ ಆಸೆ ತೀರುತ್ತಾ? ಅನ್ನ ನೋಡಿದ ಕ್ಷಣ ಹಸಿವು ತೀರುತ್ತಾ? ಬಾಚಿನ ಈ ನಿನ್ನ ಗಂಡನ ತೊಳಸರೆಯಲ್ಲಿ ಹಾಡಿ ಅಪ್ಪಿ ಬಿಗಿದಪ್ಪಿ ಹಾಡಿ ಆನಂದಿಸುವ. ಆಹಾ, ನನಗೆ ಗೊತ್ತಾಯ್ತು ರೀ, ನೀವು ಹೊಲಕ್ಕೆ ಹೊರಟೋರು ತಿರುಗಿ ಮನೆಗೆ ಬಂದ್ರಲ್ಲ, ಆವಾಗ ಗೊತ್ತಾಯ್ತು ನನಗೆ ರೀ. ನಿಮ್ಮ ಆಸೆಗೆ ಯಾವತ್ತಾದ್ರೂ ನಾನು ಅಡ್ಡಿ ಬಂದಿದ್ದೀನ ರೀ?
ನಿಮ್ಮ ಆಸೆಯಂತೆ ನಿಮ್ಮ ಮನಸ್ಸನ್ನ ಹಾಡಿ ಆನಂದಗೊಳಿಸ್ತೀನಿ. ಬನ್ನಿ ಹಾಗೆ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ಹೇ 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 ಆಹಾ, ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಸೇರಿ ಹಾಡುವಾಗ, ಎಂದು ಹೀಗೆ ನಾವು ಸೇರಿ ನಲಿಯುವಾಗ ಬದುಕು ಸ್ವರ್ಗವೇ. ಹೇ 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 ಆಹಾ, ಹಾಡುವ ನುಡಿಯೋ ಜೇನಿನ ಸಿಹಿಯೋ, ನಡೆಯುವ ಹಾದಿಯು ಹೂವಿನ ಹಾದಿಯು. ಆಹಾ ಅನುಗಾಲ ಅನುರಾಗ, ಅನುಗಾಲ ಅನುರಾಗ ಶುಭಯೋಗ. ಓ ಓ ಓ ನಿನ್ನಂತ ಭೂಪತಿ ಕೈ ಹಿಡಿದಾಗ, ನಿನ್ನಂತ ಶ್ರೀಪತಿ ಜೊತೆಯಾದಾಗ ದಿನವೂ ಆನಂದವೇ. ಇದು ಹೀಗೆ ನಾವು ಸೇರಿ ಹಾಡುವಾಗ, ಇದು ಹೀಗೆ ನಾವು ಸೇರಿ ಕಲಿಯುವಾಗ ಬದುಕು ಸ್ವರ್ಗವೇ. ಹೇ 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 ಲಾ ಲಾ ಲಾ. ಹೇ 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 ಆಹಾ. ರೀ, ಈಗ್ಲಾದ್ರೂ ಹೊಲಕ್ಕೆ ಹೋಗ್ತೀರಾ? ನಾನು ಹೊಲಕ್ಕೆ ಹೋಗುವುದಿಲ್ಲಂದರೆ ನೀಲೆಲ್ಲಿ ಕೇಳ್ತೀಯ ಪವಿತ್ರ. ನಿನ್ನ ಮೈದುನರ ಬಂದರೆ ಅವರ ಮುಂದೆ ಏನಾದರೂ ಚಾಡಿ ಹೇಳಿಬಿಡ್ತೀಯ, ಅದಕ್ಕೆ ನಾನು ಹೊಲಕ್ಕೆ ಹೋಗುತ್ತೇನೆ. ಆಯ್ತು, ಹೋಗ್ಬನ್ನಿ. ನೀಲಿ ನೀಲ ಮಾಡಿದ್ರೆ ಕಲ್ಲ ಔಟ್. ಗುಣವಂತಪ್ಪ ಗುಣವಂತಪ್ಪ. ಓ, ಯಾರು? ಪಾಟೀಲ್ರು. ಬನ್ನಿ ಪಾಟೀಲ್ರಿ ಈ ಕಡೆ. ಪವಿತ್ರ ಪಾಟೀಲ್ರು ಬಂದ್ರು. ಚಾಪೆ ಏನು ಆಸು? ಬನ್ನಿ ಈಗ ಪಾಟೀಲ್ರ ಈ ಕಡೆ. ಬೇಡ ಗುಣವಂತ, ನಿನ್ನ ಮನೆಗೆ ಬಂದು ಚಾಪೆ ಮೇಲೆ ಕುಳಿತು ಮಾತನಾಡುವ ಸಮಯ ನನಗಿಲ್ಲ. ಆದರೆ ಒಂದು ವಿಷಯ ತಿಳಿಸಬೇಕಿತ್ತು, ಅದನ್ನ ತಿಳಿಸಿ ಹೋಗ್ಲಿಕ್ಕೆ ಬಂದೆ. ಹೇಳಿ ಪಾಟೀಲ್ರಿ, ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ, ನೀವೇಕೆ ಇಲ್ಲಿವರೆಗೆ ಬರೋದಕ್ಕೆ ಹೋದ್ರಿ? ನೋಡು ಗುಣವಂತ, ಸಣ್ಣವರಿಗೆ ಹೇಳಿ ಕಳಿಸಿದರೆ ಬರುತ್ತಾರೆ, ಬಟ್ ನೀವೀಗ ದೊಡ್ಡವರು ಅಲ್ಲದೆ ಮೇಲ್ಮಟ್ಟಕ್ಕೆ ಕೂಡ ಬೆಳೆದಿದ್ದೀರಾ, ಅದಕ್ಕೆ ಬರುತ್ತಾರೋ ಇಲ್ಲ ಅಂತ ನಾನೇ ಬಂದೆ. ಚೇಚೆ, ಎಂತ ಮಾತನಾಡಿದ್ರೆ ಪಟೇಲ್ರಿ ನೀವು?
ಚೇಚೆ ಎಂತ ಮಾತನಾಡಿದ್ರೆ ಪಟೇಲ್ರಿ ನೀವು. ನಾವು ಎಷ್ಟೇ ಮೇಲ್ಮಟ್ಟಕ್ಕೆ ಬೆಳೆದ್ರು ಆಕಾಶನ ಮುಟ್ಟಕ್ಕಾಗತ್ತಾ? ಈ ಅಂಡ ಮರೆಯನ್ನ ತೀರ್ಸೋಕ್ಕಾಗತ್ತಾ? ಇಲ್ಲ ಪಟೇಲ್ರಿ, ಇಲ್ಲ. ನಾವು ಇಷ್ಟು ಮೇಲ್ಮಟ್ಟಕ್ಕೆ ಬೆಳಿಬೇಕಾದ್ರೆ ನೀವೇ ಕಾರಣ ಪಟೇಲ್ರಿ, ನೀವೇ ಕಾರಣ. ಈ ನಿಮ್ಮ ಋಣವನ್ನು ನಾವು ಯಾವತ್ತೂ ಮರೆಯೋದಿಲ್ಲ. ಹೇಳಿ ಪಟೇಲ್ರಿ, ಬಂದಿದ್ದು ಯಾವ ವಿಷಯ? ಏನಿಲ್ಲ ಗುಣವಂತ, ನಿನ್ನೆ ನನ್ನ ಕೈಯಾಳು ಒಂದು ಸಣ್ಣ ತಪ್ಪು ಮಾಡಿದ. ಅದನ್ನೇ ದೊಡ್ಡದಾಗಿ ತಿಳಿದು ನಿನ್ನ ತಮ್ಮ ವರ್ಧನ ನನ್ನ ಮನೆಗೆ ನುಗ್ಗಿ ನನಗೆ ಬಾಯಿಗೆ ಬಂದಂತೆ ಬೊಗಳಿ ನನ್ನ ಕಣ್ಣು ಎದುರೇ ಅವನಿಗೆ ಬೇಡಿ ಹಾಕಿ ಎಳೆದುಕೊಂಡು ಹೋಗುವುದಲ್ಲದೆ ನನ್ನ ತಾಕತ್ತನ್ನು ಕೇಳಿ ಹೋಗಿದ್ದಾನೆ. ನೋಡಿ ಪಟೇಲ್ರಿ, ನಮ್ಮ ತಮ್ಮನಿಗೆ ನಿಮ್ಮ ಬಗ್ಗೆ ಹೇಳಷ್ಟು ಗೊತ್ತಿಲ್ಲ. ಇಷ್ಟು ದಿವಸ ವಿದ್ಯೆ ಕಲಿಯಲೊಂದು ಬೆಂಗಳೂರಿಗೆ ಹೋಗಿದ್ದ, ಈಗ ತಾನೇ ಬಂದಿದ್ದಾನೆ. ಅವನಿಗೆ ತಿಳಿಸಿ ಬುದ್ಧಿ ಹೇಳಿ ನಿಮ್ಮ ಕೈಯಾಳನ್ನು ಬಿಡಿಸಿ ಕಳಿಸುತ್ತೇನೆ, ನೀವೇನು ಚಿಂತಿಸಬೇಡಿ. ಆಯ್ತು ಗುಣವಂತ, ಬುದ್ಧಿಯಲ್ಲಿ ನೀನು ಗುಣವಂತನೇ ಆಗಿದ್ದೀಯಾ. ಅದಕ್ಕೆ ಮೊದಲು ನಾನು ನಿನಗೆ ಭೇಟಿಯಾಗಲು ಬಂದೆ. ಒಂದು ವೇಳೆ ಆ ವರ್ಧನ ನಿನ್ನ ತಮ್ಮನಾಗದೆ ಬೇರೆ ಯಾರಾದರೂ ಆಗಿದ್ದರೆ ಇಷ್ಟೊತ್ತಿಗೆ ಅವನ ಹೆಣ ನನ್ನ ಕೋಟೆಯ ಬಾಗಿಲಿಗೆ ನೇತಾಡುತ್ತಿತ್ತು. ಇನ್ನಾದರೂ ನಮ್ಮ ಬಗ್ಗೆ ತಿಳಿಸಿ ಹೇಳು, ನಾವಿನ್ನು ಬರುತ್ತೇವೆ. ಶೆಟ್ಟಿ, ಆಯ್ತು ನೋಡ್ರಿ ಪಟೇಲ್ರ, ಸುಳ್ಳ ಯಾಕೆ ಭಾಳ ಮಾತಾಡ್ತೀರಿ? ಅಟ್ಟ ಸನ್ಕುಲ್ ತಗೊಂಬರ್ರಿ ಅಪ್ಪ, ಹೋಗೋನು. ಅಣ್ಣ, ಯಾಕಣ್ಣ ಆ ಪಟೇಲ್ ರಾಹುಳಿ ನಮ್ಮ ಮನೆ ತನಕ ಬಂದಿದ್ದು? ಹಾಗೇನಿಲ್ಲ ವಿಷ್ಣು, ನಮ್ಮ ಮನೆ ಕಡೆಗೆ ಬಂದು ಬಹಳ ದಿವಸ ಆಗಿತ್ತು, ಹಾಗೇ ಸುಮ್ಮನೆ ಬಂದು ಹೋದಾರಪ್ಪ. ಸುಮ್ಮನೆ ಬರೋ ಅಂತ ವ್ಯಕ್ತಿ ಅಲ್ಲ ನಾ ಪಟೇಲ. ಏನಾರ ಮೋಸ ಮಾಡಿ ಇಸದ ಬಾಣನು ಹೂಡಿ ತನ್ನ ಕಾರ್ಯವನ್ನು ಕೈಗೊಳಿಸುವ ಕುಲಘಾತಕ ಪಟೇಲ. ನಿಜ ಹೇಳಣ್ಣ, ದುಷ್ಟರ ಪದ ನಮ್ಮ ಮನೆಗೆ ಬಂದದ್ದು ಯಾಕಂತ? ಆಗ್ಲೇ ಹೇಳಿದಿನಲ್ಲ ವಿಷ್ಣು, ಸುಮ್ಮನೆ ಬಂದು ಹೋದರಂತ. ಸುಳ್ಳಣ್ಣ, ನೀನು ನನ್ನಿಂದ ಮುಚ್ಚಾಡ್ತಾ ಇದ್ದೀಯ. ಅವನು ಶ್ರೀಮಂತನಿದ್ದಾರೆ, ನಿನ್ನ ತಮ್ಮಂದ್ರಿಗೆ ಏನಾರು ಮಾಡ್ತಾನ ಭಯೋಣ ಅಣ್ಣ. ಅಂತ ಶ್ರೀಮಂತ ವ್ಯಕ್ತಿಗಳನ್ನು ಶ್ರವನ್ನು ಕತ್ತರಿಸಿ ಎಲೆ ಮೇಲೆ ಕಾಲಿಟ್ಟು ಎದೆಸಿಳಿ ರಕ್ತ ಕುಡು ನರಸಿಂಹ ನಿನ್ನ ತಮ್ಮ ವಿಷ್ಣು. ನಿಚ್ಚಳಾಗಿ ಬಿಚ್ಚಿ ಹೇಳಣ್ಣ, ಆ ಹುಚ್ಚ ನನ್ನ ಮಗ ನಮ್ಮ ಮನೆಗೆ ಪ್ರವೇಶ ಮಾಡಿದ ವಿಷಯವನ್ನು. ವಿಷ್ಣು, ನಿಮ್ಮ ಅಣ್ಣಂದ್ರು ಯಾವತ್ತಾದ್ರೂ ನಿನ್ನ ಮುಂದೆ ಸುಳ್ಳು ಹೇಳಿದ್ರೇನಪ್ಪ? ಇಲ್ಲಪ್ಪ, ಇವ್ರ ಮಾತನ್ನ ಈಗಲಾದ್ರೂ ನಂಬ್ತೀನಪ್ಪ ನೀನು? ಆಯ್ತು ಅತ್ತಿಗೆ, ನಿಮ್ಮ ಮಾತು ನಮ್ದೆ, ಮತ್ತಾರು ಮಾತು ನಂಬಲಿ. ಅಣ್ಣ, ನನ್ನ ತಮ್ಮ ವರ್ಧನು ಇನ್ನೂ ಮನೆಗೆ ಬಂದಿಲ್ಲವೇ? ಇಲ್ಲ ಅಪ್ಪ ವಿಷ್ಣು, ಇನ್ನೂ ವರ್ಧನ ಮನೆಗೆ ಬಂದಿಲ್ಲ. ಹಾ ವಿಷ್ಣು, ನನ್ನದೊಂದು ಮಾತಿದೆ, ನಡೆಸಿ ಕೊಡುವೇನಪ್ಪ? ಅಣ್ಣ, ಒಂದಲ್ಲ ಅಣ್ಣ, 101 ಮಾತು ಕೇರು ಈ ನಿನ್ನ ತಮ್ಮ ವಿಷ್ಣು ವಿಜಯನಾಗಿ ನಡೆಸಿಕೊಳ್ಳುತ್ತಾನೆ. ಒಂದು ವೇಳೆ ನಿನ್ನ ಮಾತನ್ನು ಪಾಲಿಸಬಾರ್ದಂತ ಅಗ್ನಿ ಪ್ರವಾಹ ಅಗ್ನಿಯಾಗಿ ಉರಿದರು, ಗಾಳಿ ಬಿರುಗಾಳಿಯಾಗಿ ಬೀಸಿದರು, ಆ ಗಾಳಿಗೆ ಉರುಗಾಳಿಯಾಗಿ ಇಟ್ಟ ಹೆಜ್ಜೆಯನ್ನು ಕಟ್ಟೆ ಕಡೆಯವರು ಕಾಪಾಡಿಕೊಂಡು ಬರುತ್ತೇನೆ ಅಣ್ಣ. ಅದು ಯಾವುದು ಹೇಳಣ್ಣ ನಿನ್ನ ಮಾತನ್ನು? ಅದೇನು ಇಲ್ಲ ವಿಷ್ಣು, ನೀನು ಇಡತಕ್ಕಂಥ ಹೆಜ್ಜೆ, ಮಾತನಾಡತಕ್ಕಂಥ ಮಾತು, ನೋಡತಕ್ಕಂಥ ದೃಷ್ಟಿ ಯಾವತ್ತೂ ಈ ಸಮಾಜದ ಕಣ್ಣಿಗೆ ಕೆಟ್ಟದಾಗಿ ಕಾಣಿಸಬಾರ್ದಪ್ಪ, ಕೆಟ್ಟದಾಗಿ ಕಾಣಿಸಬಾರದು. ಅದೇ ಅಪ್ಪ ಈ ಅಣ್ಣನ ಆಜ್ಞೆ, ನಡೆಸಿಕೊಡುವೇನಪ್ಪ ವಿಷ್ಣು? ಅಣ್ಣ, ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಭಗತ್ ಸಿಂಗ್ ಮೇಲಾನೆ, ಜಗತ್ತನ್ನೇ ಒಂದೇ ದೃಷ್ಟಿ ನೋಡುತ್ತಿರುವ ಪರಮಾತ್ಮ ಮೇಲಾನೆ, ಮೇಲಾಗಿ ನನ್ನ ಹೆತ್ತ ತಂದೆ ತಾಯಿ ಅಂತರು ನಿಮ್ಮಿಬ್ಬರು ಪಾದದ ಮೇಲಾನೆ, ನಾನು ಇಡ್ತಕ್ಕಂಥ ಹೆಜ್ಜೆ ನ್ಯಾಯದ ಹೆಜ್ಜೆ, ನಾನು ಮಾತಾಡೋ ಮಾತು ಸತ್ಯದ ಮಾತು, ನಾನು ನೋಡಿದ್ರೆ ದೃಷ್ಟಿ ಧರ್ಮದ ದೃಷ್ಟಿ. ಇದನ್ ಮೀರಿ ಅವನಾದ್ರೂ ಮಗ ನನ್ನ ಕಣ್ಣೆತ್ರಗಡೆ ಅನ್ಯಾಯ ಅತ್ಯಾಚಾರ ಮಾಡಿದರೆ
ಅದೇ ಸಮಯದಲ್ಲಿ ಹದ್ದಿನಂತೆ ಹಾರಿ ಘಟ ಸರ್ಪದ ವಿಷದ ಸರ್ಪನ ಹಲ್ಲನ್ನು ಹುಚ್ಚುತ್ತೆ ನಾನ. ಇದು ಮಾತ್ರ ಸತ್ಯ. ವಾ, ಮೆಚ್ಚಿದಳು ತಮ್ಮ ಈ ನಿನ್ನ ಮಾತಿಗೆ. ಯಾವತ್ತೂ ದುಷ್ಟರನ್ನು ಕಂಡು ದೂರ ಹಾದು ಹೋಗು, ಶಿಷ್ಟರನ್ನು ಕಂಡು ಸ್ಥಿರವಾಗಿ ಹೋಗು. ಅನ್ಯಾಯ ಕಂಡಲ್ಲಿ ಪುಟಿದೇಳು, ಅಸತ್ಯ ಕಂಡಲ್ಲಿ ಸಿಡಿದೇಳು. ಒಟ್ಟಿನಲ್ಲಿ ಸಂಗೊಳ್ಳಿ ರಾಯಣ್ಣನ ಹಾಗೆ, ಸಿಂಧೂರ ಲಕ್ಷ್ಮಣನರ ಹಾಗೆ ಈ ಜಗದಲ್ಲಿ ಸತ್ಯದ ಸೂರ್ಯರೆಂದು ಹೆಸರು ಗಳಿಸಬೇಕಪ್ಪ, ಹೆಸರು ಗಳಿಸಬೇಕು. ಆಯ್ತು ಅಣ್ಣ, ನೀವು ಹಾಕಿ ಕೊಟ್ಟ ಪಾಠವನ್ನೇ ನೀಟಾಗಿ ಕಲಿತೇನೆ. ಈ ಶಾಂತಿ ಸಾಗರದಲ್ಲಿ ಕ್ರಾಂತಿ ಕುದುರಗೊಂಡ ಪದ್ಮಾಸನ ಮಕ್ಕಳ ಬುಡನ್ನು ಬೆಚ್ಚಿ ನಿತ್ಯವೂ ಅನ್ಯಾಯ ಮಾಡಿ ಅರಮನೆ ಕಟ್ಟಿಸಿ ಬಡವರನ್ನು ತುಳಿದು ದುಡ್ಡಲ್ಲಿ ದೊಡ್ಡವರನ್ನು ಮೆರೆಯುತ್ತಿರುವ ನಮ್ಮೂರಿನ ಸೊಕ್ಕಿನ ಪಟೇಲ್ ಹತ್ರ ಶ್ರೀಮಂತ ವ್ಯಕ್ತಿಗಳನ್ನು ಸತ್ಯದ ಸಿಂಹವಾಗಿ ಹರಿದು ನಿಂತಾನ. ಇದು ಮಾತ್ರ ಸತ್ಯ. ಮೈದುನ ವಿಷ್ಣು, ನನ್ನ ಮೈದುನರು ವೀರಾದಿ ವೀರರು ಅಂತ ನನಗೆ ಚೆನ್ನಾಗಿ ಗೊತ್ತಪ್ಪ. ಆದರೆ ನನ್ನ ಪತಿ ಒಬ್ಬ ಶಾಂತಿ ದೂತ ಮಹಾತ್ಮ ಗಾಂಧೀಜಿ ಇದ್ದಂತೆ. ಅವರು ಗಾಂಧೀಜಿ ಆದರೆ ಇನ್ನು ನೀನು ಸುಭಾಷ್ ಚಂದ್ರ ಬೋಸ್ ಇದ್ದಂತೆ. ಸರ್ಕಾರದ ಹುಲಿ ಎಂದು ಬಿರುದು ಪಡೆದ ನನ್ನ ಮೈದುನ ವರ್ಧನ ಟಿಪ್ಪು ಸುಲ್ತಾನ್ ಇದ್ದಂತೆ. ಇವರೆಲ್ಲರೂ ನಮ್ಮ ಮನೆಯಲ್ಲಿ ಇರಬೇಕಾದ್ರೆ ಅನ್ಯಾಯಕ್ಕೆ ತಲೆ ಬಗ್ಗುವರು ಯಾರು ಇಲ್ಲಪ್ಪ. ಈ ಮನೆಯಲ್ಲಿ ಯಾರು ಇಲ್ಲ. ಅದು ನನಗೆ ಗೊತ್ತು ಪವಿತ್ರ, ನನ್ನ ತಮ್ಮಂದಿರು ಸತ್ಯದ ಸರದಾರರೆಂದು. ಹಾ ಪವಿತ್ರ, ನನ್ನ ತಮ್ಮ ವಿಷ್ಣು ಹಸಿದು ಬಂದಿರಬೇಕು. ಬನ್ನಿ ನಾವೆಲ್ಲರೂ ಸೇರಿ ಊಟ ಮಾಡೋಣ. ಬನ್ನಿ ಹಾಗಾದ್ರೆ ಕೈ ಕಣ್ಣು ಮುಖ ತೊಳ್ಕೊಂಡು ಊಟ ಮಾಡಿಬ್ರಿ. ಹೋಗೋಣ.